Hello students, welcome to Patarkali English Academy and Banashankari English Academy. ಇವತ್ತಿನ ವಿಡಿಯೋದಲ್ಲಿ PUC ಫಸ್ಟ್ ಇಯರ್ದು ಫಸ್ಟ್ ಲೆಸನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಬೈ ಯೋಮೋ ಕೆನಾಟ್. ಈ ಒಂದು ಲೆಸನ್ ಅನ್ನು ನಿಮಗೆ ಲೈನ್ ಬೈ ಲೈನ್ ಟೀಚ್ ಮಾಡ್ತೀನಿ. ಲೆಸನ್ನದ್ದು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕಾಗ್ತೈತಿ. ಏನಾಯ್ತು ಐತಿಹಾಸಿಕ ಘಟನೆ ಅಂತಂದ್ರ 19ನೇ ಶತಮಾನದೊಳಗ ಯುರೋಪಿನ ಪ್ರಮುಖ ರಾಷ್ಟ್ರಗಳು ಡಚ್ಚರು, ಫ್ರೆಂಚರು, ಇಂಗ್ಲಿಷರು ಆಫ್ರಿಕಾ ದೇಶದ ಮೇಲೆ ಅತಿಕ್ರಮಣ ಮಾಡಿ ಅವರನ್ನು ತಮ್ಮ ಆಡಳಿತದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಯಾಕೆ ಅವರು ಆಫ್ರಿಕಾಕ್ಕೆ ಹೋದ್ರು ಅಂತಂದ್ರೆ ಆಫ್ರಿಕಾದ ಜನರು ಎಜುಕೇಶನ್ದಲ್ಲಿ ಹಿಂದುಳಿದವರಾಗಿದ್ದರು. ಅವ್ರ ಹತ್ರ ಸೈಂಟಿಫಿಕ್ ಆಗಿ ಇರತಕ್ಕಂಥ ವೆಪನ್ಸ್ಗಳು ಯುದ್ಧ ಮಾಡಲು ಇರಲಿಲ್ಲ. ಯುರೋಪಿನ ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಪ್ರಬಲ ರಾಷ್ಟ್ರಗಳಾದದ್ದರಿಂದ ಆಫ್ರಿಕಾ ದೇಶ ಹಿಂದುಳಿದ ರಾಷ್ಟ್ರವಾದದ್ದರಿಂದ ಆರಾಮಾಗಿ ಆ ದೇಶವನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವ ಸಾಧ್ಯತೆ ಇತ್ತು. ಹಾಗಾಗಿ ಈ ಮೂರು ರಾಷ್ಟ್ರಗಳು ಆಫ್ರಿಕಾದ ಮೇಲೆ ಒಂದಾದ ಮೇಲೊಂದರಂತೆ ಸುಪ್ರಿಮಸಿ ತಮ್ಮ ಪವರ್ ಅನ್ನ ಉಪಯೋಗಿಸಿದವು. ಹೀಗೆ ನಮ್ಮ ಭಾರತ ದೇಶದ ಮೇಲೆ ಆಯಿತಲ್ಲ, ಅದೇ ರೀತಿಯಲ್ಲಿ ಆಫ್ರಿಕಾದಲ್ಲಿ ಈ ಯುರೋಪಿನ ರಾಷ್ಟ್ರಗಳಿಂದ ಬಹಳಷ್ಟು ಶೋಷಣೆ ನಡೆಯಿತು. ಕ್ರಮೇಣವಾಗಿ ಆಫ್ರಿಕಾ ದೇಶ ಈ ಯುರೋಪಿನ ರಾಷ್ಟ್ರಗಳ ನಿಗೂಢವಾಗಿರ್ತಕ್ಕಂಥ ಒಂದು ಒಪ್ಪಂದಗಳ ಅರ್ಥವನ್ನ ತಿಳಿದು ಆಫ್ರಿಕಾ ದೇಶದ ಜನರು ಒಗ್ಗಟ್ಟಾಗಿ ಯುರೋಪಿನ ರಾಷ್ಟ್ರವನ್ನ ತಮ್ಮ ದೇಶದಿಂದ ಓಡಿಸಿದರು. ನಮ್ಮ ಭಾರತ ದೇಶದಲ್ಲಿ ಆಯಿತಲ್ಲ ಅದೇ ರೀತಿಯಲ್ಲಿ ಆಫ್ರಿಕಾ ದೇಶದ ಕೀನಿಯಾ, ಆಫ್ರಿಕಾ ಖಂಡ ಕೀನಿಯಾ ದೇಶದ ಯೋಮೋ ಕೆನಾಟ್ ಎಂಬ ಬರಹಗಾರರು ತಮ್ಮ ದೇಶದಲ್ಲಿ ಏನೋ ಒಂದು ಒಗ್ಗಟ್ಟಾಗಿ ಯುನಿಫಿಕೇಶನ್ ಆಗಿ ಯುರೋಪಿನ ರಾಷ್ಟ್ರಗಳನ್ನ ತಮ್ಮ ದೇಶದಿಂದ ಒದ್ದು ಓಡಿಸಿದರು. ಅದರ ಒಂದು ಸಾಂಕೇತಿಕವಾಗಿ ಬಹಳ ತಮ್ಮ ದೇಶದ ಬಗ್ಗೆ ಹೆಮ್ಮೆಯಿಂದ ಈ ಒಂದು ಕಥೆಯನ್ನು ಬರೆದಿರುತ್ತಾರೆ. ಆಫ್ರಿಕಾ ದೇಶದ ರೈಟರ್ ಇವರು ಯೋಮೋ ಕೆನಾಟ್. ಈ ಕಥೆಯು ಒಂದು ಫೇಬಲ್ ರೂಪದಲ್ಲಿದೆ. ಫೇಬಲ್ ರೂಪ ಅಂತಂದ್ರೆ ಫೇಬಲ್ ಅಂದ್ರ ಒಂದು ಕತೆ. ಆ ಕಥೆಯೊಳಗ ಪ್ರಾಣಿಗಳು, ಪಕ್ಷಿಗಳು ಇರ್ತಾವು. ಅವು ಮನುಷ್ಯನಂತೆ ಮಾತಾಡ್ತಿರ್ತಾವು. ಆನಿಮಲ್ಸ್, ಕ್ರೀಚರ್ಸ್ ಆರ್ ಪರ್ಸೋನಿಫೈಡ್ ಅಂತ ಒಂದು ಕತಿ ಒಂದು ನೀತಿಯನ್ನ ಹೇಳ್ತಿರ್ತೈತಿ. ಈಗ ದುರ್ಗಸಿಂಹನ ಪಂಚತಂತ್ರ ಕಥೆಗಳು ಅಂತದಾವೆ, ಯೂಸುಫನ ನೀತಿ ಕಥೆಗಳು ಅಂತದಾವೆ. ಅವು ಫೇಬಲ್ಗೆ ಒಂದು ಬೆಸ್ಟ್ ಉದಾಹರಣೆ. ಈ ಲೆಸನ್ ಕೂಡ ಒಂದು ಬೆಸ್ಟ್ ಉದಾಹರಣೆ. ಈ ಲೆಸನ್ದೊಳಗ ಒಂದಿಷ್ಟು ಪ್ರಾಣಿಗಳದಾವೆ. ಒಂದು ಗ್ರೂಪ್ ಐತಿ ಪ್ರಾಣಿದು. ಒಬ್ಬನೇ ಒಬ್ಬ ಮನುಷ್ಯ ಅದಾನ. ಈ ಪ್ರಾಣಿಗಳು ಎದರ ಸಂಕೇತ ಅಂದ್ರೆ ಯುರೋಪದ ರಾಷ್ಟ್ರಗಳ ಬಲಿಷ್ಠವಾದ ಜನರ ಸಂಕೇತ. ಒಬ್ಬನೇ ಒಬ್ಬ ಮನುಷ್ಯ ಏನದನಲ್ಲ, ಇವ ಆಫ್ರಿಕಾ ದೇಶದ ಇನೋಸೆಂಟ್ ಮನುಷ್ಯರ ಒಂದು ಸಾಂಕೇತಿಕ. ಈ ಪಾಠದೊಳಗ ಈ ಎನಿಮಲ್ಗಳು ಈ ಮನುಷ್ಯನ ಮೇಲೆ ಹಿಂಸೆಯನ್ನ ಮಾಡ್ತಾವ. ಕೊನೆಗೆ ಆ ಮನುಷ್ಯ ಇವರ ಕುತಂತ್ರವನ್ನ ಅರಿತು ಒಂದು ಚಲೋ ಪಾಠವನ್ನ ಇವ್ರಿಗೆ ಕಲಿಸಿ ಇವರನ್ನ ತನ್ನ ಬುದ್ಧಿಶಕ್ತಿಯಿಂದ ಸೋಲಿಸಿಬಿಡ್ತಾನ. ಹಿಂಗ ಯೋಮೋ ಕೆನಾಟ್ ಅವರು ಈ ಒಬ್ಬ ಮನುಷ್ಯ ಎದರ ಸಂಕೇತ? ಆಫ್ರಿಕಾದ ಸಂಕೇತ.
ಈ ಎಲ್ಲ ಪ್ರಾಣಿಗಳು ಎದರ ಸಂಕೇತ? ಯುರೋಪಿನ ರಾಷ್ಟ್ರಗಳ ಸಂಕೇತ. ಇವುಗಳಲ್ಲಿ ಒಂದು ಯುದ್ಧ ನಡೀತೈತಿ. ಈ ಯುದ್ಧದೊಳಗ ಯಾರು ಗೆಲ್ಲುವಂತೆ ಮಾಡ್ತಾರ? ರೈಟರ್ ಈ ಮನುಷ್ಯ ಗೆಲ್ಲುವಂತೆ ಮಾಡ್ತಾರ, ಈ ಪ್ರಾಣಿಗಳನ್ನು ಸೋಲಿಸ್ತಾರ. ಅಂದ್ರ ಆಫ್ರಿಕಾದ ಇತಿಹಾಸದೊಳಗ ನಡೀತದು. ಯುರೋಪಿನ ರಾಷ್ಟ್ರಗಳು ಕೊನೆಗೊಂದ್ ದಿವಸ ಆಫ್ರಿಕಾ ದೇಶವನ್ನು ಬಿಟ್ಟು ಓಡಿ ಹೋದರು. ಅದೇ ರೀತಿಯಲ್ಲಿ ಈ ಒಂದು ಪಾಠದಲ್ಲಿ, ಒಂದು ಫೇಬಲ್ ನಲ್ಲಿ, ಒಂದು ಶಾರ್ಟ್ ಸ್ಟೋರಿ ಫೇಬಲ್ ಅಂದ್ರ, ಈ ಫೇಬಲ್ ನಲ್ಲಿ ಮನುಷ್ಯ ಪ್ರಾಣಿಗಳ ವಿರುದ್ಧ ಜಯವನ್ನು ಸಾಧಿಸ್ತಾನ. ಅಂದ್ರೆ ಯುರೋಪಿನ ವಿರುದ್ಧ ಆಫ್ರಿಕಾ ದೇಶ ಜಯವನ್ನು ಸಾಧಿಸಿತು ಎಂಬ ಒಂದು ಸಾಂಕೇತಿಕ. ಈ ಲೆಸನ್ ಸಿಗ್ನಿಫಿಕೆಂಟ್, ಸಿಂಬಲಿಕ್ ಅದ. ಸಿಂಬಲಿಕ್, ಈ ಲೆಸನ್ ಸಿಂಬಲಿಕ್ ಐತಿ. ಏನೋ ಒಂದು ಒಳಾರ್ಥವನ್ನ ಹೇಳ್ತೈತಿ. ಸಿಂಬಲಿಕ್ ಅಂದ್ರ ಈ ಪ್ರಾಣಿಗಳು ಯುರೋಪಿನ ಪ್ರಬಲ ರಾಷ್ಟ್ರಗಳ ಒಂದು ಸಾಂಕೇತಿಕ. ಸಿಂಬಲಿಕ್ ಅಂದ್ರೆ ಈ ಒಬ್ಬನೇ ಒಬ್ಬ ಮನುಷ್ಯ ಆಫ್ರಿಕಾ ದೇಶದ ಇನ್ನೋಸೆಂಟ್ ಪೀಪಲ್ ಅದ ಒಂದು ಸಂಕೇತ. ಸಿಂಬಲಿಕ್. ಒಂದು ಫೈಟಿಂಗ್ ನಡೀತೈತಿ. ಈ ಫೈಟಿಂಗ್ ದೊಳಗ ಇವನಿಗೆ ಗೆಲುವು ಆಗ್ತೈತಿ, ಇವರಿಗೆ ಸೋಲಾಗ್ತೈತಿ. ಮತ್ತ ಆಮೇಲೆ ಇದನ್ನ ಹೇಳುವುದರ ಸಲುವಾಗಿ ಒಂದು ಫೇಬಲ್ ರೀತಿಯಲ್ಲಿ ಯೋಮೋ ಕೆನಾಟ್ ಅವರು ಈ ಪಾಠವನ್ನ ಬರೆದಿರುತ್ತಾರೆ. ಮತ್ತ ಈ ಪಾಠದ ಹೆಡ್ಡಿಂಗ್ ನೋಡ್ರಿ, ಜೆಂಟಲ್ಮನ್ ಆಫ್ ದ ಜಂಗಲ್ ಅಂತ ಹೇಳಿ. ಜೆಂಟಲ್ಮನ್ ಅಂದ್ರ ಸಭ್ಯ ಜನರು, ಜಂಗಲ್ದೊಳಗಿರುವ ಸಭ್ಯ ಜನರು. ಅಂದ್ರ ಈ ಪಾಠದ ಟೈಟಲ್ ಏನತ್ತಲ್ಲ, ಇದು ಐರೋನಿಕ್ ಅದ. ಐರೋನಿ ಅಂತ ಕರೀತಾರ. ಐರೋನಿಕ್ ಅದ ರೀ. ಅಂದ್ರೆ ಸಟಾಯರ್. ಇದು ಸಟಾಯರ್ ಐರನಿ ಅಂತಂದ್ರ ಅರ್ಥಕ್ಕೆ ವಿರುದ್ಧವಾಗಿ ಮಾತಾಡೋದು. ಅರ್ಥಕ್ಕೆ ವಿರುದ್ಧವಾಗಿ ಮಾತಾಡೋದು. ಯಾರು ಒಬ್ಬ ಹೆಣ್ಮಗಳು ಬಾಳ ಕುರುಪಿ ಇದ್ಲಂದ್ರ, ಆಹಾ ಏನ್ ಚಂದ ಅದಳಪ್ಪ ಆಕಿ ಯಪ್ಪ ಅಂತ ಅನ್ನೋದು. ಯಾರ ಒಬ್ಬ ಹುಡುಗ ಬಾಳ ದಡ್ಡಿದ್ನಪ್ಪ ಅಂದ್ರ, ಏನ್ ಶಾಣೆ ಅದಿಯಪ್ಪ ಮಾರಾಯಣು ಅಂತ ಅನ್ನೋದು. ದಡ್ಡ ಇದ್ದಾಗ ಶಾಣೆ ಅನ್ನೋದು, ಕುರೂಪಿ ಇದ್ದಾಗ ಚಲುವ, ಆಹಾ ಏನ್ ಸೌಂದರ್ಯವ ನಿಂದು ಅನ್ನೋದು. ಈ ರೀತಿ ಅರ್ಥಕ್ಕೆ ವಿರುದ್ಧವಾಗಿ ಮಾತಾಡೋದಕ್ಕ ಐರೋನಿ ಅಂತ ಕರೀತಾರ, ಸಟಾಯರ್ ಅಂತ ಕರೀತಾರ. ಇಲ್ಲೇ ಜೆಂಟಲ್ಮನ್ ಅಂತ ಅನ್ನುವಂಥದ್ದು ಟೈಟಲ್ ಐತಲ್ಲ, ಆಕ್ಚುಲಿ ಈ ಕಾಡಿನಲ್ಲಿ ಒಂದು ಕಾಡು ಇರ್ತದ. ಈ ಕಾಡಿನೊಳಗ ಪ್ರಾಣಿಗಳಿರ್ತಾವಲ್ಲ, ಈ ಪ್ರಾಣಿಗಳು ಬಹಳ ಕ್ರೂಯಲ್ ಇರ್ತಾವ್ರಿ. ಕ್ರೂಯಲ್ ಅನ್ನೋರ್ ಬದಲಾಗಿ ಐರನಿಕ್ ಆಗಿ ಜೆಂಟಲ್ಮನ್ ಅಂತ ಕರೀತಾರೆ. ಬಹಳ ಕೆಟ್ಟ ಮನುಷ್ಯರು ಅನ್ನೋದ್ರ ಬದಲಾಗಿ ಆಹಾ ಏನ್ ಸಭ್ಯ ಮನುಷ್ಯರಪ್ಪ ಅಂತ ಅನ್ನೋದು. ಹಿಂಗ ಪಾಠದ ಟೈಟಲ್ಲೇ ಏನೈತಿ, ಒಂದು ಸಟಾಯರ್, ಒಂದು ಐರನಿ ಐತಿ. ಜೆಂಟಲ್ಮನ್ ಅಂದ್ರೆ ಸಭ್ಯರು ಅಂತ ಮೀನಿಂಗ್ ಆಗ್ತೈತಿ. ಸಭ್ಯರು ಅಂತ ಅಲ್ಲ, ಬಹಳ ಅಸಭ್ಯರು, ಬಹಳ ಕ್ರೂಯಲ್ಲು ಅನ್ನುವಂತ ಮೀನಿಂಗ್ ಅದ. ಹೇಳಿದ್ನಲ್ಲ, ಬಹಳ ನಾನು ಕ್ಲಾಸ್ನಾಗಿದ್ದ ಮೇ ಐ ಕಮ್ ಇನ್ ಸರ್ ಅಂತ ಬರ್ತಾರ ಲೇಟಾಗಿ, ಅರ್ಧ ತಾಸು ಲೇಟಾಗಿ ಬರ್ತಾರ. ನಾನು ಯಾಕಪ್ಪ ಇಷ್ಟು ದೌಡ್ ಬಂದಿ ಕ್ಲಾಸಿಗೆ ಅನ್ನೋದು ಹೊರಗಡೆ ಬಿಡ್ತೈತೆ ಅವಾಗ. ಯಾಕೋ ಇಷ್ಟು ಲೇಟು ಅನ್ನುವಂಗಿಲ್ಲ, ಯಾಕಪ್ಪ ಇಷ್ಟು ಬೇಗ ಬಂದಿ ಅನ್ನೋದು. ಅರ್ಥಕ್ಕೆ ವಿರುದ್ಧವಾಗಿ ಮಾತಾಡಿದ. ಯಾವನಾರ 4 ಕುಡಿಸಿದ್ರೆ ಅಷ್ಟಪ್ಪ ಅಂತ ಕೇಳಿದ್ರೆ 25 ಅನ್ನಪ್ಪ. ಆಹಾ ಏನ್ ಶಾಣೆ ಅದಿಯಪ್ಪ ಅಂತ ಅನ್ನೋದು. ಏನ್ ದಡ್ಡ ಅದಿಯಪ್ಪ ಅನ್ನೋದ್ರ ಸಲುವಾಗಿ ಏನ್ ಶಾಣೆ ಅದಿಯಪ್ಪ ಅನ್ನೋದು. ಏನ್ ಕೆಟ್ಟ ಜನರಪ್ಪ ಅನ್ನೋದ್ರ ಸಲುವಾಗಿ ಏನ್ ಜೆಂಟಲ್ಮನ್ ಅಪ್ಪ ಅನ್ನೋದು. ಟೈಟಲ್ ಸಟಾಯರ್ ಐತಿ. ಇದೆಲ್ಲ ಬ್ಯಾಕ್ಗ್ರೌಂಡು ಈ ಪಾಠವನ್ನ ಓದಬೇಕಾದ್ರೆ ಗೊತ್ತಿರಬೇಕು. ಈ ಪಾಠದಲ್ಲಿ ಪ್ರಾಣಿಗಳು ಬರ್ತಾವ, ಒಬ್ಬ ಮನುಷ್ಯ ಬರ್ತಾನ. ಇನ್ನೊಂದ್ಸಲ ಕೇಳಿಸ್ಕೊ. ಪ್ರಾಣಿಗಳು ಯುರೋಪಿನ ರಾಷ್ಟ್ರದ ಪವರ್ಫುಲ್ ಕಂಟ್ರೀಸ್. ಮನುಷ್ಯ ಆಫ್ರಿಕಾ ದೇಶದ ಸಭ್ಯ ವ್ಯಕ್ತಿ. ಈ ಒಂದು ಸಭ್ಯ ವ್ಯಕ್ತಿ ಒಬ್ಬ ಮನುಷ್ಯ ಈ ಎಲ್ಲ ಪ್ರಾಣಿಗಳ ಮಧ್ಯದಲ್ಲಿ ಒಂದು ಫೈಟಿಂಗ್ ನಡೀತೈತಿ. ಈ ಫೈಟಿಂಗ್ ಒಳಗ ಯಾರು ಗೆಲ್ತಾರ? ಮೊದಲು ಈ ಪ್ರಾಣಿಗಳಿಂದ ಹಿಂಸಿಸಲ್ಪಡ್ತಾನ. ಕೊನೆಗೆ ತನ್ನ ಚಾಣಾಕ್ಷತನದಿಂದ ಪ್ರಾಣಿಗಳನ್ನ ಸೋಲಿಸ್ತಾನ. ಆಫ್ರಿಕಾ ಮೊದಲು ಯುರೋಪಿನ ರಾಷ್ಟ್ರಗಳ ಒಂದು ದಬ್ಬಾಳಿಕೆಗೆ ಬಲಿ ಆಯಿತು. ತದನಂತರದಲ್ಲಿ ಅದು ಮೇಲೆದ್ದು
ದಬ್ಬಾಳಿಕೆ ಮಾಡುವಂತ ಪ್ರಬಲ ಯುರೋಪಿನ ರಾಷ್ಟ್ರಗಳನ್ನ ಆಫ್ರಿಕಾ ಹೊಡೆದು ಓಡಿಸ್ತದ. ಹಿಂಗ ಮನುಷ್ಯ ಗೆಲ್ತಾನ ಪ್ರಾಣಿಗಳ ವಿರುದ್ಧ ಅನ್ನೋದ್ರ ಮುಖಾಂತರ ಯುರೋಪಿನ ರಾಷ್ಟ್ರಗಳ ವಿರುದ್ಧ ಮನುಷ್ಯ ಆಫ್ರಿಕಾ ದೇಶ ಗೆಲ್ತೈತಿ ಅನ್ನುವಂತ ಒಂದು ಸಿಂಬಲಿಕ್ ಆಗಿರತಕ್ಕಂಥ ಒಂದು ಸ್ಟೋರಿ ಇದು. ಇದು ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೆ ಸ್ಟೋರಿ ನಿಮಗೆ ತಿಳಿತೈತಿ. ಎಸ್, ನಾವು ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಪ್ರೀ-ರೀಡಿಂಗ್ ಆಕ್ಟಿವಿಟಿ. ನರೇಟ್ ಎ ಸ್ಟೋರಿ ಫ್ರಾಮ್ ದ ಪಂಚತಂತ್ರ ವೇರ್ ಗುಡ್ ಪ್ರಿವೇಲ್ಸ್ ಓವರ್ ಇವಿಲ್. ಪಂಚತಂತ್ರ ದುರ್ಗಸಿಂಹ ಕನ್ನಡ ರೈಟರ್ ಅವರು. ದುರ್ಗಸಿಂಹನ ಪಂಚತಂತ್ರ ಕಥೆಗಳು ಫೇಮಸ್. ಅದರೊಳಗೆ ಯಾವಾಗಲೂ ಏನ್ ನಡೀತೈತಿ ಆ ಕಥೆ ಒಳಗಂದ್ರ ದ ಗುಡ್ ಪ್ರಿವೇಲ್ಸ್ ಓವರ್ ದ ಇವಿಲ್. ಅಂದ್ರ ಗುಡ್ ಅಂದ್ರೆ ಒಳ್ಳೆಯವರು, ಪ್ರಿವೇಲ್ ಅಂದ್ರೆ ಜಯಗಳಿಸು, ಓವರ್ ಇವಿಲ್ ಅಂದ್ರೆ ಕೆಟ್ಟದ್ದು. ಯಾವಾಗಲೂ ಪಂಚತಂತ್ರ ದುರ್ಗಸಿಂಹನ ಪಂಚತಂತ್ರ ಕಥೆಗಳಲ್ಲಿ ಒಳ್ಳೆಯದಕ್ಕೆ ಕೊನೆಗೆ ಕೆಟ್ಟದ್ರ ಮೇಲಿಂದ ಒಳ್ಳೆಯದಕ್ಕೆ ಜಯವಾಗುತ್ತದೆ. ಪೀಸ್ ವಿಲ್ ಪ್ರಿವೇಲ್ ಇನ್ ದ ಎಂಡ್ ಅಂತ ತಿಳ್ಕೊಂಡು ಶ್ರೀ ಅರಬಿಂದೋ ಅವರು ಹೇಳ್ತಾರ. ಪಂಚತಂತ್ರ ಕಥೆಗಳಲ್ಲಿ ಕೂಡ ಅದೇ ನಡೀತೈತಿ. ಬ್ಯಾಕ್ ಗ್ರೌಂಡ್ ಇದು. ಇನ್ ದ ಲೇಟ್ 19th century, 19ನೇ ಶತಮಾನದೊಳಗ ಕೊನೆ ಭಾಗದೊಳಗ ದ ಚೀಫ್ ಯುರೋಪಿಯನ್ ಪವರ್ಸ್ ಯಾವ್ದದು? ಹಾಲೆಂಡ್, ಇಂಗ್ಲೆಂಡ್ ಅಂಡ್ ಪೋರ್ಚುಗೀಸ್, ಈ ರಾಷ್ಟ್ರಗಳು ದ ಚೀಫ್ ಯುರೋಪಿಯನ್ ಪವರ್ಸ್ ಅಂದ್ರೆ ಪವರ್ಫುಲ್ ಕಂಟ್ರೀಸ್ ಡಿವೈಡೆಡ್ ಆಫ್ರಿಕಾನ ಹಂಚ್ಕೊಂಡಿರ್ತಾರ ಅಮಂಗ್ ದೆಮ್ಸೆಲ್ವ್ಸ್. ಈಸ್ಟ್ ಆಫ್ರಿಕಾ ನಮಗಿರ್ಲಿ, ಈಸ್ಟ್ ಆಫ್ರಿಕಾ ನಿಮಗಿರ್ಲಿ, ಈಸ್ಟ್ ಆಫ್ರಿಕಾ ನಿಮಗಿರ್ಲಿ ಅಂತೇಳಿ ಹಂಚ್ಕೊಂತಾರ. ಯಾಕಂದ್ರೆ ಆಫ್ರಿಕಾಕ ಅವ್ರ ವಿರುದ್ಧ ಹೋರಾಡುವಂತ ಸೈಂಟಿಫಿಕ್ ಪವರ್ ಇರಲಿಲ್ಲ. ದೇ ಕುಡ್ ಡೂ ದಿಸ್. ಯಾಕೆ ಯುರೋಪಿನ ರಾಷ್ಟ್ರಗಳು ಇದನ್ನು ಮಾಡಿದರು? ಬಿಕಾಸ್ ಯುರೋಪಿಯನ್ ಆರ್ಮ್ಸ್ ವೇರ್ ಸುಪೀರಿಯರ್. ಯುರೋಪಿನ ರಾಷ್ಟ್ರಗಳ ಏನು ಆರ್ಮ್ಸ್ ಅಂದ್ರೆ ಈ ವೆಪನ್ಸ್ಗಳು ಇದ್ದವಲ್ಲ, ಸುಪೀರಿಯರ್ ಬಹಳ. ಆಫ್ರಿಕಾ ಜನರು ಗುದ್ದಾಡ್ಬೇಕಾದ್ರೆ ಏನ್ ಮಾಡ್ತಿದ್ರು? ಬಡಿಗೆ ತಗೊಂತಿದ್ರು, ಕಲ್ ತಗೊಂತಿದ್ರು. ಇವರು ಪಿಸ್ಟಲ್ಸ್ ತಗೊಂತಿದ್ರು, ಬಾಂಬ್ ತಗೊಂತಿದ್ರು. ಅವಕ್ಕೆಲ್ಲ ಅದೆಲ್ಲ ಫೇಸ್ ಮಾಡಕ್ ಆಗಲ್ಲ ಆಫ್ರಿಕಾ ಜನರು. ಆ ವೆಪನ್ಸ್ಗಳನ್ನ ಎಂಥವು ಬಾಂಬ್ಸ್ಗಳನ್ನ ಫೇಸ್ ಮಾಡಕ್ ಆಗಲಿಲ್ಲ. ಅಂಡ್ ಬಿಕಾಸ್ ದ ಆಫ್ರಿಕನ್ ಚೀಫ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರೀಟೀಸ್. ಆಫ್ರಿಕಾದ ಜನರು ಯುರೋಪಿಯನ್ ರಾಷ್ಟ್ರಗಳು ಟ್ರೀಟೀಸ್ಗಳನ್ನ ಮಾಡ್ತಿದ್ರು. ಒಂದು ಒಪ್ಪಂದಕ್ಕ ಬರೆದು ಅವ್ರನ್ನ ಆಫ್ರಿಕಾ ಜನರು ಸಹಿ ಮಾಡಿಸ್ಕೊಳ್ಳೋದು. ಇವ್ರು ಓದಾಕ್ ಬರ್ತಿರ್ಲಿಲ್ಲ. ಒಪ್ಪಂದಕ್ಕೆ ಸಹಿ ಮಾಡಿಸ್ಕೊಳ್ಳೋದು, ಆ ನಂತರ ಆ ಪ್ರಕಾರ ಅವ್ರನ್ನ ದಬ್ಬಾಳಿಕೆಗೆ. ದೇ ವೇರ್ ಆಸ್ಕ್ಡ್ ಟು ಸೈನ್. ಅಂದ್ರೆ ದ ಮೀನಿಂಗ್ ದೇ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಆಫ್ರಿಕನ್ ಚೀಫ್ಸ್, ಆಫ್ರಿಕನ್ ಮುಖಂಡರು ಏನ್ ಮಾಡ್ತಿದ್ರು? ದೇ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರೀಟೀಸ್. ಯಾವ ಒಪ್ಪಂದಕ್ಕೆ ಸಹಿ ಮಾಡಕತ್ತೀವಿ, ಏನ್ ಒಪ್ಪಂದ ಅಂತ ಅವ್ರಿಗೆ ಗೊತ್ತಾಗ್ತೈತಿಲ್ಲ. ದೇ ವೇರ್ ಆಸ್ಕ್ಡ್ ಟು ಸೈನ್. ಇದಕ್ಕೆ ಸೈನ್ ಮಾಡಂತ ಅನ್ಬೇಕು. ಏನ್ರಿ ಇದು ಎಲ್ಲ ಅಂತ ಕೇಳ್ತಿದ್ರೆ, ಏನಾರ ಇರ್ತದ ಸಹಿ ಮಾಡೋ ಅಂತಿದ್ರೆ, ಎಸ್ ಇದಕ್ಕೆ ಓದಕ್ ಬರ್ತಿರ್ಲಿಲ್ಲ, ಏನಿಲ್ಲ, ತಗೋ ಸಹಿ ಮಾಡಂತಿದ್ರು. ಇಲ್ಲಿ ಸಹಿ ಮಾಡಿಬಿಡ್ತಿದ್ರು, ಅಂತ ತಮ್ಮ ಕಡೆ ಇಟ್ಕೊಂಡ್ಬಿಡ್ತಿದ್ರು. ಒಪ್ಪಂದ, ನಮ್ಮ ರಾಷ್ಟ್ರನ ನಿಮ್ಗೆ 10 ವರ್ಷ ಬರೆದು ಕೊಟ್ಟಿವಿ, ಹಿಂಗತಿ ಅನ್ನೋದು ತಮ್ಗೆ ಹೆಂಗ್ ಬೇಕು ಹಂಗೆ ಬರ್ಕೊಂತಿದ್ರು. ಆಸ್ ಅ ರಿಸಲ್ಟ್, ಅದರ ಪರಿಣಾಮವಾಗಿ ಆಫ್ರಿಕನ್ ಓದಾಕ್ ಬರ್ಲಿಲ್ಲ. ಅವ್ರಿಗೆ ಹೇಳಿದ್ದಕ್ಕೆಲ್ಲ ಸಹಿ ಮಾಡ್ಬೇಕಾಯ್ತು, ಇಲ್ಲಕಂದ್ರೆ ಹೆದರಿಸ್ತಿದ್ದು ಪಿಸ್ಟಲ್ ತಗೊಂಡು. ಪರಿಣಾಮವಾಗಿ ಆಸ್ ಅ ರಿಸಲ್ಟ್ ಆಫ್ರಿಕನ್ಸ್ ಲಾಸ್ಟ್ ದ ಲ್ಯಾಂಡ್ ದೇ ಹ್ಯಾಡ್ ಟ್ರೆಡಿಷನಲಿ ಲಿವ್ಡ್ ಆನ್ ಅಂಡ್ ಕಂಟಿನ್ಯೂಡ್. ಸಾಂಪ್ರದಾಯಿಕವಾಗಿ ಯಾವ ದೇಶದಲ್ಲಿ ತಾವು ಬದುಕೊಂಡು ಬಂದಿದ್ರು, ಯಾವ ದೇಶದ ಲ್ಯಾಂಡ್ ಅನ್ನ ತಾವು ಉಳುಮೆ ಮಾಡ್ಕೊಂಡು ಬಂದಿದ್ರು, ಆ ಲ್ಯಾಂಡ್ ಅನ್ನ ಯುರೋಪಿಯನ್ ರಾಷ್ಟ್ರದವರಿಗೆ ಬಿಟ್ಕೊಡ್ಬೇಕಾಯ್ತು. ದೇರ್ ಅಟಿಟ್ಯೂಡ್ ಟು ಆರ್ ಯುರೋಪಿಯನ್ ಎಕ್ಸ್ಪಾನ್ಷನ್. ದೇರ್ ಅಂತಂದ್ರ ಆಫ್ರಿಕನ್ ಜನರ ಒಂದು ಪ್ರವೃತ್ತಿ ಟುವಾರ್ಡ್ಸ್ ಯುರೋಪಿಯನ್ ಎಕ್ಸ್ಪಾನ್ಷನ್. ಯುರೋಪಿಯನ್ ರಾಷ್ಟ್ರಗಳದ್ದು ಉದ್ದೇಶ ಏನಿತ್ತಪ್ಪ ಅಂದ್ರೆ ಎಕ್ಸ್ಪಾನ್ಷನ್, ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದು. ಈ ಎಕ್ಸ್ಪಾನ್ಷನ್ ನೀತಿ ವಿರುದ್ಧ ಇಸ್ ಮೇಡ್ ಕ್ಲಿಯರ್ ಇನ್ ದ ಫಾಲೋವಿಂಗ್ ಫೇಬಲ್. ದೇರ್ ಅಟಿಟ್ಯೂಡ್ ಟುವಾರ್ಡ್ಸ್ ಯುರೋಪಿಯನ್. ಆಫ್ರಿಕಾದ ಜನರು ಯಾವ ರೀತಿ ಕೊನೆಗೆ
ಯುರೋಪಿನ ಎಕ್ಸ್ಪಾನ್ಷನ್ ನೀತಿ ವಿರುದ್ಧ ಹೋರಾಡಿದರು ಅನ್ನುವಂಥದ್ದು ಈ ಕೆಳಗೆ ಬರುವಂತ ಫೇಬಲ್ನಲ್ಲಿ, ಅಂದ್ರೆ ಜೆಂಟಲ್ಮನ್ ಆಫ್ ದ ಜಂಗಲ್ ಅನ್ನುವಂಥ ಫೇಬಲ್ನಲ್ಲಿ ಆಫ್ರಿಕಾದ ಜನರು ಯಾವ ರೀತಿ ಯುರೋಪಿನ ಜನರ ಒಂದು ಎಕ್ಸ್ಪಾನ್ಷನ್ ನೀತಿ ವಿರುದ್ಧ ಹೋರಾಡಿ ಜಯಗಳಿಸಿದ್ರು ಅನ್ನುವಂಥದ್ದು ಈ ಪಾಠ ಹೇಳುತ್ತದೆ. ಈಸ್ ಮೇಡ್ ಕ್ಲಿಯರ್ ಇನ್ ದ ಫಾಲೋವಿಂಗ್ ಫೇಬಲ್ ವಿಚ್ ರಿಫ್ಲೆಕ್ಟ್ಸ್, ಈ ಫೇಬಲ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ರಿಫ್ಲೆಕ್ಟ್ಸ್ ದ ಅಟಿಟ್ಯೂಡ್ ಆಫ್ ಕಿಕಿಯು ಪೀಪಲ್. ಕಿಕಿಯು ಕೈಂಡ್ ಆಫ್ ಪೀಪಲ್, ಒಂದು ಟ್ರೆಡಿಷನಲ್ ಪೀಪಲ್ ಅಂತ ಅನಿಸ್ತದೆ ಇದು. ಕೀನ್ಯಾ ದೇಶದ ಜನರು, ಆಫ್ರಿಕಾ ದೊಡ್ಡ ಖಂಡ, ಅಲ್ಲಿ ಒಂದು ಕೀನ್ಯಾ ದೇಶ, ಆ ಕೀನ್ಯಾ ದೇಶದ ಜನರು ಕಿಕಿಯು ಪೀಪಲ್. ಆ ಕಿಕಿಯು ಪೀಪಲ್ ಹೆಂಗ ಯುರೋಪಿನ ರಾಷ್ಟ್ರಗಳ ವಿರುದ್ಧ ಫೈಟ್ ಮಾಡಿದ್ರು, ಹೌದಲ್ಲ? ಎಸ್, ವಿಚ್ ರಿಫ್ಲೆಕ್ಟ್ಸ್ ದ ಅಟಿಟ್ಯೂಡ್ ಆಫ್ ಕಿಕಿಯು ಪೀಪಲ್ ಆಫ್ ಕೀನ್ಯಾ ಟುವರ್ಡ್ ಯುರೋಪಿಯನ್ ಲಾಸ್ ಅಂಡ್ ಕಮಿಷನ್ಸ್. ಯುರೋಪಿನ ಪ್ರಬಲ ರಾಷ್ಟ್ರಗಳು ಬೇರೆ ಬೇರೆ ಲಾಸ್ಗಳನ್ನು ಮಾಡ್ತಿದ್ರಪ್ಪ, ಬೇರೆ ಬೇರೆ ಕಮಿಷನ್ಸ್ಗಳು, ಆಯೋಗಗಳನ್ನ ಮಾಡ್ತಿದ್ರು. ಆ ಆಯೋಗಗಳ ಮುಖಾಂತರ ಮಾಡೋದು ನಮ್ಮ ದೇಶದಲ್ಲಿ ಮಾಡಿದ್ರಲ್ರಿ, ದತ್ತ ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥದ್ದು. ಹಿಂಗ ವೀರರಾಣಿ ಕಿತ್ತೂರ ಚೆನ್ನಮ್ಮಕ್ಕ ಒಂದು ತಾಂತ್ರಿಕ ಒಂದು ಏನಂದ್ರೆ ಒಂದು ಕಾನೂನು ಒಂದು ತೊಂದರೆ ತರುವುದ್ರ ಸಲುವಾಗಿ ಕಮಿಷನ್ಸ್ ಮಾಡ್ತಿದ್ರು, ಲಾಸ್ ಮಾಡ್ತಿದ್ರು. ಆ ಲಾಸ್, ಕಮಿಷನ್ಸು, ಟ್ರೀಟೀಸು ಮಾಡಿ ಅವ್ರನ್ನ ಸಹಿ ಮಾಡಿಸ್ಕೊಂತಿದ್ರು, ಅದಕ್ಕೆ ಅವ್ರನ್ನ ಒಳಪಡಿಸ್ತಿದ್ರು. ಸಹಾಯಕ ಸೈನ್ಯ ಪದ್ಧತಿ ಅಂತ ಹಿಂಗೆಲ್ಲ ಮಾಡ್ತಾರಲ್ಲ, ಆ ತರ ನಮ್ಮ ದೇಶದಲ್ಲಿ ಏನ್ ಮಾಡಿದಾರಲ್ಲ ಇಂಗ್ಲಿಷರು, ಅದನ್ನೇ ಅಲ್ಲಿ ಮಾಡಿದ್ರು. ಅವನ್ನೆಲ್ಲ ಮಾಡಿದಾಗ ಕಿಕಿಯು ಪೀಪಲ್ ಹೆಂಗ ಅದನ್ನ ಅಪೋಸ್ ಮಾಡಿ ತಾವು ಜಯಗಳಿಸಿದ್ರು ಅನ್ನುವಂಥದ್ದು ಈ ಲೆಸನ್ದಲ್ಲಿ ಬರ್ತೈತಿ. ಓಕೆ, ಸ್ಟಾರ್ಟ್ ಮಾಡೋಣ. Once upon a time, an elephant made a friendship with a man. ಇದು an elephant ಯುರೋಪಿನ ರಾಷ್ಟ್ರದ ಸಂಕೇತ, ಮ್ಯಾನ್ ಆಫ್ರಿಕಾ ದೇಶದ ಸಂಕೇತ. ಎಲಿಫೆಂಟ್ ಒಂದ್ಸಲ ಮನುಷ್ಯನ ಜೊತೆಗೆ ಗೆಳೆತನ ಬೆಳೆಸ್ತಂತೆ. ಕತಿ ಮುಖಾಂತರ ಯುಮೊಕನಾಟ್ ಅವರು ಯಾವ ರೀತಿಯಲ್ಲಿ ಆಫ್ರಿಕಾದ ಜನರು ಯುರೋಪಿನ ರಾಷ್ಟ್ರವನ್ನ ಎದುರಿಸಿದ್ರು, ಮೊದಲು ಹೆಂಗ ತೊಂದರೆಗೆ ಒಳಪಟ್ರು ಅನ್ನೋದನ್ನ ಹೇಳ್ತಾರೆ. Once upon a time, an elephant made a friendship with a man. One day, a heavy thunderstorm broke out. ಒಂದಿನ ಏನಾಯ್ತು, ಹೆವಿ ಥಂಡರ್ಸ್ಟಾರ್ಮ್. ಥಂಡರ್ಸ್ಟಾರ್ಮ್ ಅಂತಂದ್ರೆ ಇಲ್ಲಿ ಬರ್ದೆ ನೋಡಿ, ಗುಡುಗು ಮಿಶ್ರಿತ ಮಳೆ. ಥಂಡರ್ಸ್ಟಾರ್ಮ್ ಬ್ರೋಕ್ಔಟ್ ಅಂದ್ರೆ ಏನು, ಸ್ಟಾರ್ಟ್ ಸಡನ್ಲಿ, ಒಮ್ಮೆದ್ದೊಮ್ಮಲೆ ಗುಡುಗು ಮಿಂಚು ಮಳೆ ಸ್ಟಾರ್ಟ್ ಆಗ್ಬಿಡ್ತಪ್ಪ. ಅವಾಗ ಏನಾಯ್ತು, ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್, ಮನುಷ್ಯನ ಹತ್ರ ಹೋಯ್ತು. ಕತಿ ಇದು, ಫೇಬಲ್ ಇದು. ಹೂ ಹ್ಯಾಡ್ ಎ ಲಿಟಲ್ ಹಟ್. ಹೂ ಅಂದ್ರೆ ಮನುಷ್ಯ ಒಂದು ಸಣ್ಣದು ಗುಡಿಸಲ ಹೊಂದಿದ್ದ. ಎಲ್ಲಿತ್ತು, ಇಟ್ ವಾಸ್ ಅಟ್ ದ ಎಜ್ ಆಫ್ ದಿ ಫಾರೆಸ್ಟ್. ಆ ಫಾರೆಸ್ಟ್ ನಲ್ಲಿ ಎಜ್ ನಲ್ಲಿ ಒಂದು ಗುಡಿಸಲ ಇತ್ತು. ಆ ಗುಡಿಸಲದೊಳಗೆ ಮನುಷ್ಯ ಇದ್ದ. ಮಳಿ ಹತ್ತಿದ ಮೇಲೆ ಆಣಿ ಮನುಷ್ಯನ ಹತ್ರ ಹೋಗ್ತೈತಿ. ಯಾತಕ್ ಹೋಗ್ತೈತಿ? ಅಂಡ್ ಸೆಟ್ ಟು ಹಿಮ್, ಮನುಷ್ಯನ ಹೋಗಿ ಕೇಳ್ತೈತಿ, ಮೈ ಡಿಯರ್ ಗುಡ್ ಮ್ಯಾನ್, ಹಿಂಗ ಹೊಗಳ್ತೈತ. ಇದೆಲ್ಲ ವಂಚನೆ ಇದು. ಕಾಗಪ್ಪ ನಿನ್ನ ಬಣ್ಣ ಎಷ್ಟು ಚಂದ, ನಿನ್ನ ಧ್ವನಿ ಎಷ್ಟು ಚಂದ ಅಂತಾರಲ್ಲ ಹಂಗ. ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್. ನನಗೊಂದು ಸ್ವಲ್ಪ ಮಳಿ ಹತ್ತೈತೆಲ್ಲ, ಹಾಗಾಗಿ ನನ್ನ ಸೊಂಡಿ ಮಾತ್ರ, ನನ್ನ ದೇಹ, ನನ್ನ ಮುಖ, ನನ್ನ ಮೈ ಎಲ್ಲ ಅಲ್ಲ, ನನ್ನ ಸೊಂಡಿ ಮಾತ್ರ ನಿನ್ನ ಗುಡಿಸಲೊಳಗೆ ಇಡ್ತೀನಿ. ಟು ಕೀಪ್ ಇಟ್, ಅದನ್ನ ಸ್ವಲ್ಪ ರಕ್ಷಿಸ್ಬೇಕಲ್ಲ. ಔಟ್ ಆಫ್ ದಿಸ್ ಟಾರೆನ್ಸಿಯಲ್ ರೇನ್, ಇದು ದೊಡ್ಡ ಮಳಿ ಬೀಳಾಕತ್ತೈತಿ, ಥಂಡರ್ ಸ್ಟಾರ್ಮ್ ಅನ್ನು. ಟಾರೆನ್ಷಿಯಲ್ ರೇನ್ ಅಂದ್ರೆ ಹೆವಿ ರೇನ್ ಬೀಳತೈತಲ್ಲ, ರೇನ್ ದಿಂದ ನನ್ನ ಸೊಂಡಿ ನಾನು ಕಾಪಾಡ್ಕೋಬೇಕಾಗೈತಿ. ಸ್ವಲ್ಪ ನಿನ್ ಗುಡಿಸಲ್ದೊಳಗ ನನ್ನ ಸೊಂಡಿನ ಅಷ್ಟ ಇಡ್ತೀನಿ, ಪ್ಲೀಸ್ ಅನುಮತಿ ಕೊಡ್ತೀಯಾ
ಅಂತೇಳಿ. ಹಿಂಗ ಯುರೋಪಿಯನ್ ರಾಷ್ಟ್ರದವರು ಆಫ್ರಿಕಾದಾಗ ಬಂದರು. ಒಂಚೂರು ಇಲ್ಲೊಂದು ಸ್ವಲ್ಪ ನೆಲೆಸ್ತೀವಿ ಆಸ್ಪತ್ರೆ. ಇಂಡಿಯಾದಾಗ ಬಂದ್ರಲ್ಲ ಅದೇ ರೀತಿ. ಇದು ಅದನ್ನು ತೋರಿಸ್ತದ. ದ ಮ್ಯಾನ್ ಪಾಪ ಒಳ್ಳೆ ಮನುಷ್ಯ ಅಲ್ಲ. ಸೀಯಿಂಗ್ ವಾಟ್ ಸಿಚುವೇಶನ್ ಹಿಸ್ ಫ್ರೆಂಡ್ ಅಂದ್ರೆ ಎಲಿಫೆಂಟ್ ವಾಸ್ ಇನ್. ಅಯ್ಯೋ ನನ್ನ ಫ್ರೆಂಡ್ ಎಂಥ ಸಿಚುವೇಶನ್ದಾಗ ಅದಾನ, ಮಳಿ ಬೀಳಾಕತ್ತೈತಿ ಅಂತದ್ರಾಗ ಅದಾನ, ಪಾಪ ಒಂದಿಷ್ಟು ಸಹಾಯ ಮಾಡಿದ್ರಾತು, ದಯ ತೋರಿದ್ರಾತು. ರಿಪ್ಲೈಡ್, ಮೈ ಡಿಯರ್ ಗುಡ್ ಎಲಿಫೆಂಟ್. ಮನುಷ್ಯ ಮೈ ಡಿಯರ್ ಗುಡ್ ಎಲಿಫೆಂಟ್ ಅಂತಾನಲ್ಲ, ವಂಚನೆ ಇಲ್ಲ, ಪ್ರಾಮಾಣಿಕನರ ಇದು. ಮೈ ಡಿಯರ್ ಗುಡ್ ಮ್ಯಾನ್ ಅಂತಲ್ಲ, ನಯವಂಚಕ. ನಯವಾಗಿರೋದು ವಂಚನೆ ಮಾಡೋದು. ಮನುಷ್ಯ ಹಂಗಲ್ಲ ಪಾಪ, ಇನೋಸೆಂಟ್. ಇದು ಇದು ಕ್ರಿಕೆಟ್, ಇದು ಮನುಷ್ಯ ಪ್ರಾಣಿ. ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಟ್ ಈಸ್ ವೆರಿ ಸ್ಮಾಲ್. ನೋಡ್ರಿ ನನ್ನ ಗುಡಿಸಲು ಭಾಳ ಸಣ್ಣದಿದೆ. ಬಟ್ ದೆರ್ ಈಸ್ ರೂಮ್ ಫಾರ್ ಯುವರ್ ಟ್ರಂಕ್ ಅಂಡ್ ಮೈ ಸೆಲ್ಫ್. ನನ್ನ ರೂಮ್ನಲ್ಲಿ ಜಾಗ, ರೂಮ್ ಅಂದ್ರೆ ನಮ್ಮ ಮನೆ ರೂಮ್ ಇರ್ತಾವಲ್ಲ, 5 ರೂಮ್ 6 ರೂಮ್, ಹಂಗ ರೂಮ್ ಅಲ್ಲ, ಜಾಗ ಅಂತೀವ, ಸ್ಪೇಸ್. ನನ್ನ ಗುಡಿಸಲು ಸಾಂದಿದೆ. ಹೌದಾ? ಜಾಗ ಎಷ್ಟೈತಂದ್ರ ಫಾರ್ ಯುವರ್ ಟ್ರಂಕ್, ನಿನ್ನ ಸೊಂಡಿ ಮತ್ತು ನನ್ನ ಮೈ ಎಷ್ಟಕ್ಕ ಜಾಗ ಐತಿ. ನಿನ್ನ ಮುಖ ಹಿಡಿತೀನಂದ್ರ ಸಹಿತ ಜಾಗ ಇಲ್ಲ. ಹಾಗಾಗಿ ನಿನ್ನ ಮೈಗಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ನಿನ್ನ ಟ್ರಂಕ್ ಮಾತ್ರ ಇಡು ನನ್ನ ಗುಡಿಸಲ್ದೊಳಗ, ಅದನ್ನು ಜಂಟಲ್ ಆಗಿಡು. ಪ್ಲೀಸ್ ಪುಟ್ ಯುವರ್ ಟ್ರಂಕ್, ಓನ್ಲಿ ಟ್ರಂಕ್. ದಟ್ ಟು ಜೆಂಟ್ಲಿ, ನಾಜೂಕಾಗಿಡಪ್ಪ. ನೀ ದೊಡ್ಡ ಪ್ರಾಣಿ, ನೀನು ನಮ್ದು ಸಣ್ಣ ಗುಡಿಸಲು, ನಾಜೂಕಾಗಿ ಅಷ್ಟೇ ಇಡು, ನನಗಷ್ಟೇ ಹೆಲ್ಪ್ ಮಾಡಕ್ ಆಗ್ತೈತಿ. ತನಗೆಷ್ಟು ಸಾಧ್ಯ ಆಗ್ತೈತಿ ಅಷ್ಟೇ ಹೇಳಿತು ಎಲಿಫೆಂಟ್. ಮನುಷ್ಯ ಹೇಳ್ದ. ಎಲಿಫೆಂಟ್ ಅದನ್ನ ದುರುಪಯೋಗ ತಗೊಂತೈತಿ. ಕಾಲಿಗೆ ಬಿದ್ದು ಕಾಲಂಗ್ರ ಉಚ್ಕೊಳ್ದ ಅಂತಾರಲ್ಲ ಹಂಗ. ದ ಎಲಿಫೆಂಟ್ ಥ್ಯಾಂಕ್ಡ್ ಹೀಸ್ ಅ ಫ್ರೆಂಡ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಪ್ಪ, ಇಂಥ ಮಳೆಯೊಳಗ ನನಗೆ ಸೊಂಡ್ಲ ಆದ್ರೂ ಇಳಾಕ ನೀನು ಆಸ್ಪದ ಮಾಡಿ ಕೊಟ್ಟಿಲ್ಲ. ಯು ಹ್ಯಾವ್ ಡನ್ ಮಿ ಎ ಗುಡ್ ಡೀಡ್. ನನಗೆ ಒಳ್ಳೆ ಆಕ್ಷನ್ ಮಾಡಿದೆ ನೀನು, ನನಗೆ ಅನುಮತಿ ಕೊಟ್ಟೆ ನೀನು. ಅಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ನೀ ನನಗೇನು ಕೈಂಡ್ನೆಸ್ ತೋರಿಸಿದಲ್ಲ, ಒಂದಿನ ಬರಲಿ, ನಾನು ನನಗೆ ತೋರಿಸಿದಂಥ ಕೈಂಡ್ನೆಸ್ ಅನ್ನ ನಾನು ನಿನಗೆ ತೋರಿಸ್ತೀನಪ್ಪ. ನಿನಗೂ ಕೂಡ ದಯ ತೋರಿಸ್ತೇನೆ. ನಯವಂಚಕ, ನಯವಂಚಕ. ಆದ್ರೆ ಮನುಷ್ಯನಿಗೆ ಗೊತ್ತಾಗೋದಲ್ಲ ಇದು ಕುತಂತ್ರ ಐತಿ ಅಂತೇಳಿ. ಹಿಂಗತೆ ನಿನಗೆ ದಯ ತೋರಿಸ್ತೇನೆ, ನಾನು ರಿಟರ್ನ್ ಮಾಡ್ತೀನಪ್ಪ ನಿನ್ ದಯನ ಅಂತ. ಬಟ್ ವಾಟ್ ಫಾಲೋಡ್, ಅದ್ರ ನಡೆದದ್ದೇನು? As soon as the elephant put his trunk inside the hut, ಒಳಗ ಗುಡಿಸಲ್ದೊಳಗೆ ಹಗರ್ಕ ತನ್ನ ಟ್ರಂಕ್ ಸೊಂಡಲ್ಲಿ ಇಟ್ಟು, ಸ್ಲೋಲಿ ಹಿ ಪುಷ್ಡ್ ಹೀಸ್ ಹೆಡ್. ಬ್ಯಾಡ್ ಅನ್ನೋ ಕಲ್ಯಾಣ ಸಹಿತ ತನ್ನ ತಲೆಯನ್ನ, ತನ್ನ ದೊಡ್ಡ ತಲೆ ಇರ್ತಲ್ಲ ಗುಡಿಸಲ್ದೊಳಗೆ ತುರುಕ್ ಬಿಡ್ತಾರೆ. ಮೊದಲ ಟ್ರಂಕ್ ಅಷ್ಟೇ ಇಡ್ತೀನಂತ. ಅಂಡ್ ಫೈನಲಿ ಫ್ಲಂಗ್ ದ ಮ್ಯಾನ್. ಆ ಸೊಂಡಿಲಿನಿಂದ ಥ್ರೋ ಅಂದ್ರ, ಫ್ಲಂಗ್ ಅಂದ್ರ ಪಾಸ್ಟ್ ಟೆನ್ಸ್ ಆಫ್ ಫ್ಲಿಂಗ್. ಅದು ಫ್ಲಿಂಗ್ ಅಂದ್ರೆ ಬೀಶ್ ಹೋಗಿ ಒಳಗ ಫಸ್ಟ್ ಸೊಂಡಲನ್ನ ಇಟ್ಟು ಆಮೇಲೆ ತಲೆಯನ್ನ ಹೋಗಿಸ್ಬಿಡ್ತು ಪೂರ. ಆಮೇಲೆ ತನ್ನ ಸೊಂಡಿಲಿನಿಂದ ಆ ಮನುಷ್ಯನನ್ನ ಬೀಶಿ ಅವನು ಗುಡಿಸಲ್ದಿಂದ ಅವನು ಹೊರಗೆ ಒಗದ್ ಬಿಡ್ತೈತಿ. ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ದ ಹಟ್ ಇನ್ ದ ರೇನ್, ಒಗದ್ ಬಿಡ್ತೈತಿ. ಅಂಡ್ ಲೇ ಅಂದ್ರೆ ಸ್ಲೀಪ್, ಲಾಯ್ ಅಂದ್ರೆ ಪಾಯ, ಪಾಸ್ಟ್ ಟೆನ್ಸ್ ಆಫ್ ಲಾಯ್. ಒಳಗ ತಾನು ಗುಡಿಸಲ್ದೊಳಗ ಲಾಯ್ ಡೌನ್, ಲೇ ಡೌನ್ ಕಂಫರ್ಟೇಬ್ಲಿ ಇನ್ಸೈಡ್ ಹೀಸ್ ಫ್ರೆಂಡ್ಸ್ ಹಟ್. ಅವನ ಗುಡಿಸಲ್ದೊಳಗಿಂದ ಅವನನ್ನ ಹೊರಗೆ ಹಾಕಿ ತಾನು ಅವನ ಗುಡಿಸಲ್ದೊಳಗ ಆರಾಮಾಗಿ ಮಲ್ಕೊಂಡ್ಬಿಡ್ತಪ್ಪ. ಹಿಂಗ ಯುರೋಪಿಯನ್ ರಾಷ್ಟ್ರಗಳು ಆಫ್ರಿಕಾದಲ್ಲಿ ಒಳಗ ಹೊಕ್ಕರು. ಮತ್ತ ಮಲ್ಕೊಂಡು ಮನುಷ್ಯನಿಗೆ ಚುಚ್ಚು ಮಾತು ಬೇರೆ ಮಾತಾಡುತ್ತೆ. ಮೈ ಡಿಯರ್ ಗುಡ್ ಫ್ರೆಂಡ್ ಅಂತ. ಯುವರ್ ಸ್ಕಿನ್ ಈಸ್ ಹಾರ್ಡರ್ ದ್ಯಾನ್ ಮೈನ್. ಏನ್ ಮಾಡ್ತೀರಿ? ಮನುಷ್ಯನ ಸ್ಕಿನ್ ಆನೆ ಸ್ಕಿನ್ಗಿಂತ ಹಾರ್ಡ್ ಐತಂತ ಆನೆ ಹೇಳ್ತೈತಿ. ಅಂಡ್ ಯಾಸ್ ದೇರ್ ಈಸ್ ನಾಟ್ ಇನಫ್ ರೂಮ್ ಫಾರ್ ಬೋತ್ ಆಫ್ ಅಸ್. ಈ ಗುಡಿಸಲ್ದೊಳಗ ನನಗ ಮತ್ತು ನಿನಗ ಇಬ್ಬರಿಗೂ ಜಾಗ ಇಲ್ಲ. ನಿನ್ನ ಚರ್ಮ ನನ್ನ ಚರ್ಮಕ್ಕಿಂತ ಬಹಳ ಹಾರ್ಡ್ ಐತಿ. ಯು ಕ್ಯಾನ್ ಅಫೋರ್ಡ್ ಅಂದ್ರೆ ಯು ಆರ್ ಏಬಲ್ ಟು ರಿಮೇನ್ ಇನ್ ದ ರೇನ್. ನಿನಗ ರೇನ್ಯಾಗ ಹೊರಗ ಇರ್ಕೊಳ್ಳೋ ಸಾಮರ್ಥ್ಯ ಐತಿ, ತಡ್ಕೊಂತೈತಿ, ನಿನ್ನ ಚರ್ಮ ದಪ್ಪ ಐತಿ. ಹಾಗಾಗಿ ನೀನು ಹೊರಗಿರೋ ರೇನ್ಯಾಗ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಡೆಲಿಕೇಟ್ ಸ್ಕಿನ್. ನನ್ನ ಸ್ಕಿನ್ ಬಹಳ ನಾಜೂಕ್ ಐತಿ, ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂತೀನಿ.
ಎದರಿಂದ? ಫ್ರಮ್ ದ ಹೇಲ್ ಸ್ಟಾರ್ಮ್. ಹೇಲ್ ಅಂದ್ರೆ ಆಣಿಕಲ್ಲಿನ ಮಳೆ. ಆಣಿಕಲ್ಲಿನ ಮಳೆಯಿಂದ ನನ್ನ ಚರ್ಮ ಸಾಫ್ಟ್ ಐತಿ, ನಾನು ಒಳಗಿರ್ತೇನೆ, ನಿನ್ನ ಚರ್ಮ ಹಾರ್ಡ್ ಐತಿ, ನೀನು ಹೊರಗಿರು. ಹೆಂಗ ಎಲಿಫೆಂಟ್ ಮನುಷ್ಯನಿಗೆ ದ್ರೋಹ ಮಾಡ್ತೀವಿ. ದ ಮ್ಯಾನ್ ಸೀಯಿಂಗ್ ವಾಟ್ ಹೀಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್. ಎಂತ ದ್ರೋಹ ಮಾಡಿದೆ ನೋಡಿದ ಮನುಷ್ಯ. ನೋಡಿದ ಮೇಲೆ ಸ್ಟಾರ್ಟೆಡ್ ಗ್ರಂಬ್ಲಿಂಗ್. ಗ್ರಂಬ್ಲಿಂಗ್ ಅಂದ್ರೆ ಏನು? ಕಂಪ್ಲೇಂಟ್ ಮಾಡೋದು, ಚೀರಾಡೋದು, ಗ್ರೋನಿಂಗ್. ವಾಟ್ ಡಿಡ್ ಯು ಡೂ ಯು ಕ್ರಿಕೆಟ್ ಅಂತೇಳಿ ಹಿಂಗತ್ತೆ ಚೀರಾಡಕ್ ಹತ್ತಿದ ಮೇಲೆ ದ ಅನಿಮಲ್ಸ್ ಇನ್ ದ ನಿಯರ್ ಬೈ ಫಾರೆಸ್ಟ್ ಹರ್ಡ್ ದ ನಾಯ್ಸ್. ಮನುಷ್ಯ ಚೀರಾಡೋದನ್ನ ಕೇಳಿದು ಅಂಡ್ ಕೇಮ್ ಟು ಸಿ ವಾಟ್ ವಾಸ್ ದ ಮ್ಯಾಟರ್. ಯಾಕ್ರಿ ಮನುಷ್ಯ ನೀನು ಇಷ್ಟು ಬಾಯ್ ಮಾಡ್ತಿ, ವಿಷಯ ಏನು ಅಂತ ತಿಳ್ಕೊಳಕ್ಕೆ ಎಲ್ಲ ಅನಿಮಲ್ಗಳು ಬಂದವ್ರು. ಆಲ್ ಸ್ಟುಡ್ ಅರೌಂಡ್. ಸುತ್ತಮುತ್ತಲೂ ಮನುಷ್ಯನ ಸುತ್ತಲೂ ಅಷ್ಟುಗಳು ನಿಂತವ್ರಿ. ಲಿಸನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಅಂಡ್ ಹಿಸ್ ಫ್ರೆಂಡ್ ದ ಎಲಿಫೆಂಟ್. ಹೀಟೆಡ್ ಆರ್ಗ್ಯುಮೆಂಟ್. ನೀ ನನಗೆ ಸೊಂಡ್ಲಿ ಇಡ್ತೀರ ಕಷ್ಟ ಹೆಲ್ಪ್ ಮಾಡಂತಂದು ನೀನು ಹೆಲ್ಪ್ ಮಾಡಕ್ ಹೋದ್ರೆ ನೀನು ನೀನು ಮುಖ ಎಲ್ಲ ಅಲ್ಲಿಟ್ಟಿ ಆಮೇಲೆ ನನ್ನನ್ನು ಹೊರಗೆ ಹಾಕಿ ನೀ ಒಳಗೆ ಹೋಗಿ ಮಲ್ಕೊಂಡು ಏನಿಲ್ಲ ಅದೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಎಲಿಫೆಂಟ್ ಮಾತಾಡೋದು, ನಾನು ಸತ್ಯ ಮಾತಾಡ್ತೇನೆ ಅಂತ ಮನುಷ್ಯ ಮಾತಾಡೋದು. ಹೀಟೆಡ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯ್ತು ಬಿಟ್ವೀನ್ ಅ ಮ್ಯಾನ್ ಅಂಡ್ ಎಲಿಫೆಂಟ್. ಗದ್ಲ ಎತ್ತಪ್ಪ. ಇನ್ ದಿಸ್ ಟರ್ಮಾಯಿಲ್ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಗದ್ಲ. ನನ್ನ ಮೋಸ ಮಾಡಿದೆ ನೀನು, ಮೋಸ ಮಾಡಿಲ್ಲ ಅಂತ ಎಲಿಫೆಂಟ್. ಈ ಗದ್ಲ ಕೇಳಿ ಇನ್ ದಿಸ್ ಟರ್ಮಾಯಿಲ್ ಅಂದ್ರೆ ಡಿಸ್ಟರ್ಬೆನ್ಸ್ ನೋಡ್ರಿ. ದ ಲಯನ್, ಯಾರವ್ರ ಲಯನ್, ಕಿಂಗ್ ಆಫ್ ಫಾರೆಸ್ಟ್, ಕೇಮ್ ಅಲಾಂಗ್ ರೋರಿಂಗ್. ವಾಟ್ ಈಸ್ ದಿಸ್ ಅಂತ ಗರ್ಜಿಸುವಂತ ಬಂತಪ್ಪ ಮನುಷ್ಯನ ಹತ್ರ, ಎಲಿಫೆಂಟ್ ಹತ್ರ. ಅಂಡ್ ಸೇಡ್ ಇನ್ ಅ ಲೌಡ್ ವಾಯ್ಸ್. ಲಯನ್ ಮಾತಾಡ್ತತೆ. ಡೋಂಟ್ ಯು ನೋ, ಡೋಂಟ್ ಯು ಆಲ್ ನೋ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್. ನಾನು ಕಿಂಗ್ ಆಫ್ ದ ಜಂಗಲ್ ಅಂತ ನಿಮಗೆ ಗೊತ್ತಿಲ್ವೇ? ಹೌ ಡೇರ್, ಎಷ್ಟು ಧೈರ್ಯ ರೀ ನಿಮಗೆ, ಎನಿವನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್. ನನ್ನ ಸಾಮ್ರಾಜ್ಯದಲ್ಲಿ ಪೀಸ್ ಅನ್ನು ಡಿಸ್ಟರ್ಬೆನ್ಸ್ ಮಾಡಿ ಗದ್ಲ ಎಬ್ಸಿರಲ್ಲ, ಎಷ್ಟು ಧೈರ್ಯ ನಿಮಗೆ, ಯಾಕೆ ಗದ್ಲ ಇದು? ಕಿಂಗ್ ಆಫ್ ಫಾರೆಸ್ಟ್ ಲಯನ್ ಆಸ್ಕ್ಡ್. ಆನ್ ಹಿಯರಿಂಗ್ ದಿಸ್, ಕಿಂಗ್ ಮಾತಾಡಿದ್ದನ್ನು ಕೇಳಿ ಎಲಿಫೆಂಟ್ ಮಾತಾಡಕ್ ಚಾಲು ಮಾಡಿಬಿಡ್ತೈತೆ. ಕುತಂತ್ರ ಎಲಿಫೆಂಟ್ ಅದು. ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ಜಂಗಲ್ ಅನ್ನೋದೇ ಒಂದು ಕಿಂಗ್ಡಮ್. ಆ ಕಿಂಗ್ಡಮ್ದೊಳಗ ಮಿನಿಸ್ಟರ್ಸ್ ಅದರಪ್ಪ. ಅಂತ ಮಿನಿಸ್ಟರ್ ನಲ್ಲಿ ಎಲಿಫೆಂಟು ಒಂದು ಮಿನಿಸ್ಟರ್. ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಆಫ್ ದ ಜಂಗಲ್ ಕಿಂಗ್ಡಮ್. ರಿಪ್ಲೈಡ್. ಲಯನ್ ರಿಪ್ಲೈ ಮಾಡ್ತತಿ. ಹೆಂಗ್ ರಿಪ್ಲೈ ಮಾಡ್ತತಿ? ಹೌ? ಇನ್ ಎ ಸೂದಿಂಗ್ ವಾಯ್ಸ್, ಸಮಾಧಾನವಾಗಿ ರಿಪ್ಲೈ ಮಾಡ್ತತಿ. ಏನು ಸೆಡ್, ಏನ್ ಹೇಳ್ತತಿ? ಮೈ ಲಾರ್ಡ್, ನೋಡ್ರಿ ಲಯನ್ ಅವರೇ, ದರ್ ಇಸ್ ನೋ ಡಿಸ್ಟರ್ಬೆನ್ಸ್ ಆಫ್ ಪೀಸ್ ಇನ್ ಯುವರ್ ಕಿಂಗ್ಡಮ್. ನಿಮ್ಮ ಕಿಂಗ್ಡಮ್ ನಲ್ಲಿ ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಏನು ಡಿಸ್ಟರ್ಬೆನ್ಸ್ ಮಾಡುವಂತ ಪ್ರಶ್ನೆ ಇಲ್ಲ, ಮಾಡಿಲ್ಲ. ಆದ್ರೆ ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಎ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್. ಮನುಷ್ಯ ಅದನಲ್ಲ ಇಲ್ಲಿ ನಿಂತಾನ, ಇವ ನನ್ನ ಫ್ರೆಂಡ್. ಇವನ್ ಜೊತೆಗೆ ಒಂದ್ ಸ್ವಲ್ಪ ನಾನು ಡಿಸ್ಕಷನ್ ಮಾಡಕತ್ತೀನಿ. ಏನ್ ಗದ್ಲ ಮಾಡಿಲ್ಲ, ನಿಮ್ಮ ಕಿಂಗ್ಡಮ್ದೊಳಗೆ ನಾನೇನ್ ಗದ್ಲ ಮಾಡಿಲ್ಲ, ಡಿಸ್ಟರ್ಬೆನ್ಸ್ ಮಾಡಿಲ್ಲ, ಪೀಸ್ ಸ್ಪಾಯಿಲ್ ಮಾಡಿಲ್ಲ. ನನ್ನ ಫ್ರೆಂಡ್ ಇವ ಮನುಷ್ಯ, ಇವನ್ ಜೊತೆಗೆ ಸ್ವಲ್ಪ ನಾನು ಮಾತಾಡ್ಲಿಕ್ಕೆ ಹತ್ತೀನಿ. ಯಾವ ವಿಷಯ ಕುರಿತು? ಆಸ್ ಟು ಅಂದ್ರೆ ರಿಗಾರ್ಡಿಂಗ್, ರೆಫರಿಂಗ್. ರಿಗಾರ್ಡಿಂಗ್, ಕನ್ಸರ್ನಿಂಗ್. ಯಾವ ವಿಷಯ ಕುರಿತು ನನ್ನ ಫ್ರೆಂಡ್ ಜೊತೆ ನಾ ಮಾತಾಡ್ಲಿಕ್ಕೆ ಹತ್ತೀನಂದ್ರ ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್. ಪೊಸೆಷನ್ ಅಂದ್ರ ಓನರ್ಶಿಪ್. ಈ ಗುಡಿಸಲದ ಮಾಲೀಕರು ನಾನು ಅಂತ ನಾ ಅನ್ನಕತ್ತೇನ್ರಿ, ತಾನು ಅಂತ ಈ ಮನುಷ್ಯ ಅನ್ನಕತ್ತೇನ್ರಿ. ಅದಕ್ಕೆ ನಮ್ಮಿಬ್ಬರ ಮಧ್ಯದಲ್ಲಿ ಒಂದ್ ತಟಗ ಆರ್ಗ್ಯುಮೆಂಟ್ ನಡ್ಲಿಕ್ಕೆ ಹತ್ತೈತ್ರಿ. ಆನ್ ಏನ್ ಹೇಳತ್ತಂತ, ಈ ಗುಡಿಸಲು ನಂದು ಅಂತ ಹೇಳಕತ್ತೈತ. ಮನುಷ್ಯ ತಂದ್ ಗುಡಿಸಲು ತಂದಂತನ. ಆನೆ ಹೆಂಗ ತಂದ ಅನ್ನಕತ್ತೈತೋ ಗೊತ್ತಿಲ್ಲ, ಮುಂದೆ ಗೊತ್ತಾಗತ್ತದ. ಆಫ್ ದಿಸ್ ಲಿಟಲ್ ಹಟ್ ಬಟ್ ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮಿ ಅಕ್ಯುಪೈಂಗ್. ವಿಚ್ ಯುವರ್ ಲಾರ್ಡ್ಶಿಪ್ ಅಂದ್ರೆ ದ ಫಾರ್ಮ್ ಆಫ್ ಅಡ್ರೆಸ್, ಒಂಥರ ಟೈಟಲ್ ಇದು. ಯುವರ್ ಆನರ್ ಅಂತಿವಲ್ಲ ಹಂಗ. ಯುವರ್ ಲಾರ್ಡ್ಶಿಪ್, ನೀವು ಯಜಮಾನರು, ಸುಪ್ರೀಮ್. ನಾವು ನೋಡ್ಲಿಕ್ಕೆ ಹತ್ತಿರಲ್ರಿ. ನೀವೀಗ ನನ್ನ ನೋಡ್ಲಿಕ್ಕೆ ಹತ್ತಿರಿ. ಅಕ್ಯುಪೈಂಗ್, ಈ ಗುಡಿಸಲ ಐತಿಲ್ಲ, ಇಲ್ಲದ್ರಿ ಈ ಗುಡಿಸಲ ಐತಿಲ್ಲ ಇದು. ಯಸ್, ಈ ಗುಡಿಸಲದೊಳಗೆ ಯಾರು ಮಲ್ಕೊಂಡಾರ?
ಯಾರು ಜಾಗ ಆಕ್ಯುಪೈ ಮಾಡ್ಕೊಂಡಾರ? ನಾ ಮಾಡ್ಕೊಂಡೇನಿಲ್ಲ, ಮತ್ತೆ ನಂದಾಗತ್ತಿಲ್ಲ ಗುಡಿಸಲ್ಲ. ಹೇಳ್ರಿ ನೀವೇ. ನಂದಂತೀನಿ, ಮನುಷ್ಯ ಬೇಕಾದ್ರೆ ತಂದಂತ. ನೀವು ನೋಡ್ತಿರಲ್ಲ, ನಾನು ಅಕ್ಯುಪೈ ಮಾಡ್ಕೊಂಡಿಲ್ಲ, ಹಾಗಾಗಿ ಗುಡಿಸಲ್ಲ ಅಂತ, ಹೌದಲ್ಲ? ಈ ರೀತಿ ಲಯನ್ ಎಲಿಫೆಂಟ್ ಲಯನ್ಗ ಕೇಳ್ತೈತಿ. ಅವಾಗ ಲಯನ್ ಏನ್ ಮಾಡ್ತೈತಿ ಅಂದ್ರ, ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಅಂಡ್ ಟ್ರಾಂಕ್ಯುಲಿಟಿ ಇನ್ ದ ಕಿಂಗ್ಡಮ್ ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್ ಅಂಡ್ ಸೇಯಿಂಗ್. ಇಲ್ಲೇ ಇನ್ವರ್ಟೆಡ್ ಕಾಮ ಬರಬಾರ್ದಾಗಿತ್ತು, ಇಲ್ಲೇ ಬರುದಿಲ್ಲ. ಇಲ್ಲೇ ದ ಲಯನ್ ಹೂ ವಾಂಟೆಡ್ ಟು ಹ್ಯಾವ್ ಪೀಸ್ ಅಂಡ್ ಟ್ರಾಂಕ್ಯುಲಿಟಿ ಇನ್ ಹೀಸ್ ಕಿಂಗ್ಡಮ್. ಲಯನ್ಗೆ ಯಾವಾಗಲೂ ತನ್ನ ಕಿಂಗ್ಡಮ್ದೊಳಗ ಪೀಸ್ ಇರಬೇಕು, ಶಾಂತಿ ಅಂಡ್ ಟ್ರಾಂಕ್ಯುಲಿಟಿ ಅಂದ್ರೆ ಕೂಡ ಪೀಸ್ ರೀ, ಕಾಮ್, ಸೈಲೆನ್ಸ್ ಇರಬೇಕು, ಪೀಸ್ ಅಂಡ್ ಸೈಲೆನ್ಸ್ ಇರಬೇಕು. ಲಯನ್ಗೆ ಇದು ಬೇಕು. ಹಿಂಗ ವಿಚಾರ ಉಳ್ಳಂತ ಲಯನ್ ರಿಪ್ಲೈಡ್ ಇನ್ ನೋಬಲ್ ವಾಯ್ಸ್. ಯಾರಿಗೆ ರಿಪ್ಲೈಡ್ ಮಾಡ್ತತಿ? ಎಲಿಫೆಂಟ್ಗ. ಸೇಯಿಂಗ್, ಏನಪ್ಪಾ ನೀನು ಎಲಿಫೆಂಟ್, ನೀನು ಮಲ್ಕೊಂಡಿ ಗುಡ್ಸಲ ನಿಂದು ಅಂತಿ, ಮತ್ತ ಆ ಮನುಷ್ಯ ತಂದು ಅಂತಾನಂತ. ಏನಪ್ಪ ಜಗಳ ನಿಮ್ದು? ಐ ಕಮಾಂಡ್ ಮೈ ಮಿನಿಸ್ಟರ್ಸ್. ನನ್ನ ಮಿನಿಸ್ಟರ್ಸ್ಗೆ ನಾನು ಕಮಾಂಡ್ ಮಾಡ್ತೀನಿ, ಆಜ್ಞೆ ಮಾಡ್ತೀನಿ. ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ. ನೀನು ಎಲಿಫೆಂಟ್ ಅಂಡ್ ಮ್ಯಾನ್, ನಿಮ್ಮಿಬ್ಬರ ಜಗಳನ ಪರಿಹಾರ ಮಾಡಕ ಕಮಿಷನ್ ಆಫ್ ಎನ್ಕ್ವೈರಿ, ತನಿಖಾ ಆಯೋಗ ಒಂದು ತಯಾರು ಮಾಡಕ ನಮ್ಮ ಮಿನಿಸ್ಟರ್ಸ್ಗೆ ಹೇಳ್ತೀನಿ. ಅವ್ರೇನ್ ಮಾಡ್ತಾರೆ? ಟು ಗೋ ಥ್ರೂ ಅಂದ್ರೆ ಗೋ ಇಂಟು, ಥ್ರೂ ಅನ್ಬಾರ್ದು, ಇದಕ್ಕೆ ತಪ್ಪು ನಾನು ಅಂದದ್ದು. ಗೋ ಇಂಟು ಅನ್ಬೇಕು. ಗೋ ಇಂಟು ಅಂತಂದ್ರೆ ಒಂದು ಫ್ರೈಸಲ್ ವರ್ಬ್, ಎಕ್ಸಾಮಿನ್ ಇನ್ ಡಿಟೇಲ್. ಅವರು ಕಮಿಷನ್ ಆಫ್ ಎನ್ಕ್ವೈರಿ ಎಕ್ಸಾಮಿನ್ ಮಾಡ್ತಾರ ಥರೋಲಿ, ಡೀಪ್ ಆಗಿ, ದಿಸ್ ಮ್ಯಾಟರ್, ನಿಮ್ಮಿಬ್ಬರ ಜಗಳವನ್ನು, ಅಂಡ್ ರಿಪೋರ್ಟ್, ನನಗೆ ವರದಿ ಕೊಡ್ತಾರೆ ಅಕಾರ್ಡಿಂಗ್ಲಿ, ಸೂಟೇಬಲ್ ಆಗಿರ್ತಕ್ಕಂಥ ವರದಿ ಕೊಡ್ತಾರೆ. ಅಕಾರ್ಡಿಂಗ್ಲಿ ಅಂದ್ರೆ ಸೂಟೇಬ್ಲಿ. ಯಾರು ಹೇಳ್ತಾರೆ ಈ ರೀತಿ? ಕಿಂಗ್ ಆಫ್ ಫಾರೆಸ್ಟ್, ಲಯನ್. ಯಾರಿಗೆ ಹೇಳ್ತೈತಿ? ಮನುಷ್ಯನಿಗೂ ಹೇಳ್ತಾನೆ, ಎಲಿಫೆಂಟ್ಗೂ ಹೇಳ್ತೈತಿ. ಹಿ ದೆನ್ ಟರ್ನ್ ಟು ಮ್ಯಾನ್, ಮನುಷ್ಯನ ಕಡೆ ತಿರುಗಿ, ಅಂಡ್ ಸೆಡ್, ಯು ಹ್ಯಾವ್ ಡನ್ ವೆಲ್. ಚಲೋನ ಮಾಡಿಯಪ್ಪ ನೀನು. ಅಷ್ಟು ಪ್ರಾಣಿಗಳು ಒಂದ್ರ ಪರವಾಗಿ, ಒಂದು ಯುರೋಪಿನ ರಾಷ್ಟ್ರಗಳು ಇದ್ದುವಲ್ರಿ, ಡಚ್ಚರು, ಫ್ರೆಂಚರು, ಇಂಗ್ಲಿಷರು, ಒಂದ್ರ ಪರವಾಗಿ ಇನ್ನು ಒಂದು ರಾಷ್ಟ್ರ ಐತಂದ್ರ ಇನ್ನೊಂದು ರಾಷ್ಟ್ರ ಐತಂದ್ರ ಇದ್ರ ಪರವಾಗಿ ಇದು ಬಡದಾಡ್ತಿರ್ತೈತಿ, ಇದ್ರ ಪರವಾಗಿ ಇದು ಬಡದಾಡ್ತಿರ್ತೈತಿ. ಬಟ್ ಮನುಷ್ಯನ ಪರವಾಗಿ ಬಡದಾಡವ್ರು ಯಾರು ಇಲ್ಲ. ಹಂಗ ಎಲಿಫೆಂಟ್, ಲಯನ್ ಏನಂತೈತಿ? ಓ ಮನುಷ್ಯ, ನೀನು ಚಲೋನ ಮಾಡಿದೆ. ದೆನ್ ಟರ್ನ್ ಟು ಮ್ಯಾನ್ ಅಂಡ್ ಸೇಡ್, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ನನ್ನ ಜನರ ಜೊತೆಗೆ ನೀನು ಫ್ರೆಂಡ್ಶಿಪ್ ಬೆಳೆಸಿದೆ ಅಲ್ಲ, ಮುಗೀತಿ ನನ್ನ ಕತಿ, ಚಲೋನ ಮಾಡಿದೆ. ಎಸ್ಪೆಷಲಿ ವಿತ್ ಎಲಿಫೆಂಟ್, ಅಯ್ಯೋ ಅದ್ರಾಗ ಎಲಿಫೆಂಟ್ ಜೊತೆಗೆ ನೀನು ಫ್ರೆಂಡ್ಶಿಪ್ ಬೆಳೆಸಿಯಾ, ಮುಗೀತು ನನ್ನ ಕತಿ. ಅಂದ್ರ ಮುಗೀತಂತ ಹೇಳೋದಿಲ್ಲ, ನಿನಗೆ ಉದ್ಧಾರ ಹಾಕಿ ನೀನು ಅಂತ ಅರ್ಥಕ್ಕೆ ವಿರುದ್ಧವಾದ ರೀತಿ ಒಳಗ, ಸಟೈರ್ ರೀತಿ ಒಳಗೆ ಮಾತಾಡ್ತಾರೆ. ಹೂ ಇಸ್ ಒನ್ ಆಫ್ ಮೈ ಆನರಬಲ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್ ಆಫ್ ದ ಜಂಗಲ್. ನಮ್ಮ ಸ್ಟೇಟಿನ ಒನ್ ಆಫ್ ದ ಮಿನಿಸ್ಟರ್ಸ್ ಅವರು ಎಲಿಫೆಂಟ್, ಅವ್ರ ಜೊತೆಗೆ ನೀವು ಫ್ರೆಂಡ್ಶಿಪ್ ಬೆಳೆಸಿಯಲ್ಲ, ಚಲೋನ ಮಾಡಿ, ಒಳ್ಳೇದನ್ನ ಮಾಡಿ, ನೀನು ತಪ್ಪೇನು ಮಾಡಿಲ್ಲ. ಡು ನಾಟ್ ಗ್ರಂಬಲ್, ಚೀರಾಡಬೇಡ ಎನಿಮೋರ್, ಇನ್ಮೇಲೆ ಏನು ಚೀರಾಡಬೇಡ. ಯುವರ್ ಹಟ್ ಈಸ್ ನಾಟ್ ಲಾಸ್ಟ್ ಟು ಯು. ನಿಂದು ಗುಡಿಸಲ ಅದ ಹೆಂಗ ನಿಂದು ಬಿಟ್ಟು ಹೋಗ್ತೈತಿ? ವಂಚಕರ ಮಾತಿದು. ಲಯನ್ ಸಹಿತ ಹಿಂಗ ರೀತಿ ಸುಳ್ಳು ಹೇಳಿ ಮನುಷ್ಯನಿಗೆ ಮೋಸ ಮಾಡ್ತೈತಿ. ಅದು ಹೇಗೆ ತಾನೇ ಗುಡಿಸಲು ನೀನು ಬಿಟ್ಟು ಹೋಗ್ತೈತಿ. ವೇಟ್, ಒಂಚೂರ ವೇಟ್ ಮಾಡು ಅಂಟಿಲ್ ದ ಸಿಟ್ಟಿಂಗ್. ಸಿಟ್ಟಿಂಗ್ ಅಂದ್ರೆ ಕೋರ್ಟ್ ಟೈಮ್, ಕೋರ್ಟ್ ನಡೆಸ್ತೀನಿ ನಾನು. ಕಮಿಷನ್ ಆಫ್ ಎನ್ಕ್ವೈರಿ ತಯಾರು ಮಾಡೇನಿ, ಅವರು ಸಿಟ್ಟಿಂಗ್ ಮಾಡ್ತಾರ. ಸಿಟ್ಟಿಂಗ್ ಅಂದ್ರೆ ಕುಂತ್ಕೊಂಡು ಕೋರ್ಟ್ ಅನ್ನ ನಡೆಸ್ತಾರ. ಯಾರು ಇರ್ತಾರ ಅದ್ರೊಳಗ? ಮೈ ಇಂಪೀರಿಯಲ್ ಕಮಿಷನ್, ಸಾಮ್ರಾಜ್ಯಶಾಹಿ ಆಯೋಗ. ನಮ್ದು ಇಂಪೀರಿಯಲ್ ಕಮಿಷನ್ ಇರ್ತೈತಿ, ಸಾಮ್ರಾಜ್ಯಶಾಹಿ ಆಯೋಗ ಇರ್ತೈತಿ. ಅವರು ಕಮಿಷನ್ ಆಫ್ ಎನ್ಕ್ವೈರಿ ಒಳಗಿರ್ತಾರ. ಅವರು ನಿಮ್ಮ ಕೇಸನ್ನ ನಡೆಸ್ತಾರ. ಕೇಸ್ ನಡೆಯುವ ಟೈಮ್ ಐತಲ್ಲ, ಅಲ್ಲಿವರೆಗೂ ಕೋರ್ಟ್ ಟೈಮ್ ಐತಲ್ಲ, ನೀನು ವೇಟ್ ಮಾಡು. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಕೋರ್ಟ್ ಟೈಮ್ ಆಫ್ ಇಂಪೀರಿಯಲ್ ಕಮಿಷನ್, ಅಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಕೋರ್ಟು ನಡೆಸ್ತಾರ, ದೇರ್ ಅಲ್ಲಿ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್, ಒಳ್ಳೆ ಅವಕಾಶ ಸಿಗ್ತೈತಿ ನಿನಗ ಟು ಸ್ಟೇಟ್ ಯುವರ್ ಕೇಸ್. ನಿನ್ ಕೇಸ್ ಏನಪ್ಪ, ನಿನ್ ಜಗಳ ಏನು ಅಂತ ಸ್ಟೇಟ್ ಮಾಡಕ. ಸ್ಟೇಟ್ಮೆಂಟ್ ಅಂದ್ರೆ ಹೇಳೋದು. ನಿನ್ ಜಗಳ ಏನಪ್ಪಾ ಅಂತ ಹೇಳಕ್ ನಿನಗೆ ಅವಕಾಶ ಕೊಡ್ತಾರ.
ನೀನು ಅವಾಗ ನಿನ್ನ ಜಗಳ ಏನೈತಿ, ಹೆಂಗದು ಗುಡಿಸಲು ನಿಂದು ಅನ್ನೋದನ್ನ ಹೇಳುವಂತೆ. ಅವಾಗ ಗುಡಿಸಲ ನಿನಗೆ ಬರ್ತೈತಿ, ಎಲ್ಲಿ ಹೋಗಲ್ಲ ಅದು. ಐ ಆಮ್ ಶ್ಯೂರ್ ದ್ಯಾಟ್ ಯು ವಿಲ್ ಬಿ ಪ್ಲೀಸ್ಡ್. ನನಗನಿಸ್ತದ ನಿನಗೆ ಖುಷಿ ಆಗಿರ್ತೈತಿ ವಿತ್ ದ ಫೈಂಡಿಂಗ್ಸ್ ಅಂದ್ರೆ ಜಡ್ಜ್ಮೆಂಟ್. ಏನು ಇಂಪೀರಿಯಲ್ ಎನ್ಕ್ವೈರಿ ಕಮಿಷನ್ ಜಡ್ಜ್ಮೆಂಟ್ ಕೊಡ್ತೈತಲ್ಲ, ಫೈಂಡಿಂಗ್ಸ್ ಕೊಡ್ತೈತಲ್ಲ, ಆ ಫೈಂಡಿಂಗ್ಸ್ ಇಂದ ಡೆಫಿನೆಟ್ಲಿ ನಿನಗೆ ಪ್ಲೀಸ್ ಆಗ್ತೈತಿ, ನಿನಗೆ ಖುಷಿ ಆಗ್ತೈತಿ. ಹಾಗಾಗಿ ಆರಾಮಾಗಿರು, ನಿನ್ ಗುಡಿಸಲ ಎಲ್ಲಿ ಹೋಗಲ್ಲ, ನಿನಗೆ ಬರ್ತೈತಿ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್. ನಂಬಿಟ್ಟ ಲಯನದ ಮಾತು. ಲಯನ್ ಹೇಳೈತಿ ಕಿಂಗ್ ಆಫ್ ಫಾರೆಸ್ಟ್, ನನ್ನ ಗುಡಿಸಲ ನನಗೆ ಬರ್ತ ಅಂತ ತಿಳ್ಕೊಂಡು, ಆಯ್ತು ಹಾಗಾದ್ರೆ ನನ್ನ ಗುಡಿಸಲ ಬರ್ತೈತಿ, ಮತ್ತೆ ಯಾಕೆ ವಿಚಾರ ಮಾಡೋದು ಅಂಥೇಳಿ ಸಂತೋಷದಿಂದ ಬರಲಿ. ಅದು ಯಾವಾಗ ಕೂಡ್ತಾರ, ಎನ್ಕ್ವೈರಿ ಕಮಿಷನ್ ಕೂಡ್ಲಿ, ಸಿಟ್ಟಿಂಗ್ ಮಾಡ್ತಾರಂತ, ಕೋರ್ಟ್ ಟೈಮ್ ನಡೆಸ್ತಾರಂತ, ಟ್ರೈಯಿಂಗ್ ನಡೆಸಲಿ, ನನ್ನ ಗುಡಿಸಲ ನನಗೆ ಬರ್ತೈತಿ ಅಂತ ಹೇಳ್ಯಾರ. ಆಯ್ತು ಕುಂದಿರ್ತೀನಿ, ನನ್ನ ಗುಡಿಸಲ ನನಗೆ ಬರ್ತೈತಿ. ಮನುಷ್ಯ ಲಯನದ ಮಾತನ್ನ ನಂಬಿಬಿಟ್ಟ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್. He became very happy by these sweet words from the king of the jungle, and innocent ಪಾಪ, ಮೋಸ ಆಗುತ್ತೆ ನನಗೆ ಗೊತ್ತಿಲ್ಲ, waited for his opportunity. ಬರ್ತೈತಿ ಯಾವಾಗ ಕೋರ್ಟ್, ಯಾವಾಗ ನಡೆಸ್ತಾರ, ನನಗೆ ಯಾವಾಗ ಅಪರ್ಚುನಿಟಿ ಕೊಡ್ತಾರ, ನಾನು ಯಾವಾಗ ನನ್ನ ಕೇಸನ್ನು ಸ್ಟೇಟ್ ಮಾಡಲಿ ಅಂತೇಳಿ. ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ನ್ಯಾಚುರಲಿ, ಸಹಜವಾಗಿ ನನ್ನ ಗುಡಿಸಲು ನನಗೆ ಬಂದೇ ಬರ್ತೈತಿ, ಯಾಕಂದ್ರೆ ಗುಡಿಸಲು ನಂದದು. ಮೋಸ ಮಾಡಿದ್ರು ನನಗೆ ಎಲಿಫೆಂಟು, ಒಯ್ದು ಎನ್ಕ್ವೈರಿ ಕಮಿಷನ್ ಕೊಟ್ಟರಪ್ಪ ಅಂತ ನನಗೆ ಜಡ್ಜ್ಮೆಂಟ್ ಕೊಡ್ತಾರ, ಅವರು ಫೈಂಡಿಂಗ್ಸ್ ಕೊಡ್ತಾರ. ನ್ಯಾಯ ಅಂದ್ರೆ ಕರೆಕ್ಟ್ ಇರ್ತೈತೆ, ಅದು ನನ್ನ ಗುಡಿಸಲು ನನಗೆ ನ್ಯಾಚುರಲಿ ಬಂದೇ ಬರ್ತದ, ಎಲ್ಲಿ ಹೋಗೋದಲ್ಲ, ಬರ್ತೈತೆ ನನಗೆ ಅಂತ ತಿಳ್ಕೊಂಡು ಸುಮ್ ಕುಂತ್ರ ಆಯ್ತು ಅಂತ ತಿಳ್ಕೊಂಡು ಎಲಿಫೆಂಟ್ ಕುಂತ್ ಬರ್ತೈತೆ, ಮನುಷ್ಯ ಕುಂತ್ ಬರ್ತಾನ. ದ ಎಲಿಫೆಂಟ್ ಇಲ್ಲೊಂದ್ ಸ್ವಲ್ಪ ನೀವು ಗಮನಿಸ್ಬೇಕು. ಎನ್ಕ್ವೈರಿ ಕಮಿಷನ್ ತಯಾರು ಮಾಡ್ರಿ ಅಂತ ಹೇಳಿದವ್ರು ಯಾರು? ಲಯನ್. ಯಾರಿಗೆ ಹೇಳ್ತಾರ? ಎಲಿಫೆಂಟ್ಗೆ ಹೇಳ್ತಾರ. ಹೆಂಗೈತ್ ನೋಡ್ರಿ, ಇದು ಒಂಥರ ಕುರಿಗಳನ್ನ ಕಾಯ್ಲಿಕ್ಕೆ ತೋಳಗಳನ್ನ ಹಚ್ಚಿದಂಗ ಆಯ್ತು. ಎನ್ಕ್ವೈರಿ ಕಮಿಷನ್ ತಯಾರು ಯಾರು ಮಾಡ್ಬೇಕ್ರಿ ಅಂತಂದ್ರ ಯಾರು ಬೇರೆದವ್ರು ಮಾಡ್ಬೇಕಾಗಿತ್ತು. ಎಲಿಫೆಂಟ್ಗೆ ಹೇಳ್ತಾರೆ, ಎಲಿಫೆಂಟ್ ಎನ್ಕ್ವೈರಿ ಕಮಿಷನ್ ತಯಾರು ಮಾಡಪ್ಪ, ನೀನು ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಅದೆಯಲ್ಲ ಅಂತ ಹೇಳಿ. ಅವಾಗ ಎಲಿಫೆಂಟ್ ಬಹಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಬೇಕಾದವ್ರನ್ನ ನಾನು ಎನ್ಕ್ವೈರಿ ಕಮಿಷನ್ ಹಾಕೊಂಡ್ಬಿಡ್ತೀನಿ, ಅವ್ರು ನನ್ನ ಪರವಾಗಿ ಜಜ್ಮೆಂಟ್ ಕೊಡ್ತಾರೆ, ಮನುಷ್ಯ ತನ್ನ ಗುಡಿಸಲ ಕಳ್ಕೊಂತಾನ ಅಂತ ಗ್ಯಾರಂಟಿ ಅದಕ್ಕೆ. ಹಂಗೇ ಮಾಡ್ತೈತಿ. ದ ಎಲಿಫೆಂಟ್ ಒಬೇಯಿಂಗ್ ದ ಕಮಾಂಡ್ ಆಫ್ ಹಿಸ್ ಮಾಸ್ಟರ್ ಲಯನ್ ಗಾಟ್ ಬಿಜಿ ವಿತ್ ಅದರ್ ಮಿನಿಸ್ಟರ್ಸ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಬೇರೆ ಬೇರೆ ಮಿನಿಸ್ಟರ್ಸ್, ಬೇರೆ ಬೇರೆ ಪ್ರಾಣಿಗಳ ಜೊತೆ ಮಾತಾಡ್ತು, ಎನ್ಕ್ವೈರಿ ಕಮಿಷನ್ ತಯಾರು ಮಾಡ್ತೀವಿ. ತಾನೇ ತಯಾರು ಮಾಡ್ತೀವಿ ಎಲಿಫೆಂಟ್ ಯಾರು ಕಮಿಷನ್ ತಯಾರು ಮಾಡಿದವರು? ಎಲಿಫೆಂಟ್. ದ ಫಾಲೋವಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವೇರ್ ಅಪಾಯಿಂಟೆಡ್. ಕೆಳಗಿನವರು ಎಲ್ಡರ್ಸ್, ಇವರೆಲ್ಲ ಆ ಎಲ್ಲ ಪ್ರಾಣಿಗಳಲ್ಲಿ ಹಿರಿಯ ಪ್ರಾಣಿಗಳು. ಟು ಸಿಟ್ ಇನ್ ದ ಕಮಿಷನ್. ಎಲಿಫೆಂಟ್ ತಯಾರು ಮಾಡ್ತೈತಿ. ಎಷ್ಟು ಜನದ ಕಮಿಷನ್ ಮಾಡ್ತೈತಿ ಅಂದ್ರೆ 5 ಜನದ ಕಮಿಷನ್ ಮಾಡ್ತೈತಿ. ಮಿಸ್ಟರ್ ರೈನೋಸರಸ್, ಇದು ಒಂದು ಅದ್ಭುತ ಪ್ರಾಣಿ, ಇವರೆಲ್ಲ ನ್ಯಾಯ ಕೊಡ್ತಾರ ರೀ. ಮಿಸ್ಟರ್ ರೈನೋಸರಸ್, ಮಿಸ್ಟರ್ ಬಫೆಲೋ, ಕಾಡೆಮ್ಮಿ, ಮಿಸ್ಟರ್ ಅಲಿಗೇಟರ್. ಅಯ್ಯೋ, ಇದನ್ನೇನು ಕೇಳ್ತೀರ? ಅಲಿಗೇಟರ್ ಅಂತ ಕೇಳ್ತೀರಾ? ಅವನು ಸ್ವಲ್ಪ ಶಿಸ್ತ, ಅದು ಬಾಲದ ಹೊಡೆದ್ರ ಮುಖದ ಹೋಯ್ತಂತ. ಅಲಿಗೇಟರ್, ಮೊಸಳೆ. ದ ರಿಟೈರ್ಡ್ ಆನರಬಲ್ ಮಿಸ್ಟರ್ ಫಾಕ್ಸ್, ಕುತಂತ್ರ ಇದು ಫಾಕ್ಸ್, ನರಿ. ಟು ಆಕ್ಟ್ ಆಸ್ ಅ ಚೇರ್ಮನ್. ಅಯ್ಯೋ, ಫಾಕ್ಸ್ ಆ ಕಮಿಟಿ ಚೇರ್ಮನ್ ಅಂತ. ಲೆಪಾರ್ಡ್, ಅಯ್ಯೋ ಚಿರತೆ, ಟು ಆಕ್ಟ್ ಆಸ್ ದ ಸೆಕ್ರೆಟರಿ ಆಫ್ ದ ಕಮಿಷನ್. ಮುಗಿದು ಹೋಗ್ತು. ಇನ್ನೇನು ಮನುಷ್ಯ ನ್ಯಾಯ ಸಿಗ್ತೈತಿ ಹೇಳ್ರಿ. ಹಿಂಗ ನ್ಯಾಯ ಕೊಡುವಂತ ಎನ್ಕ್ವೈರಿ ಕಮಿಷನ್ದೊಳಗ ಇಂತಿಂತ ಕ್ರೂಯಲ್ ಅಂದ್ರ ಅವತ್ತಿನ ಕಾಲದೊಳಗ ಯುರೋಪಿನ ರಾಷ್ಟ್ರಗಳು ನ್ಯಾಯ ಕೊಡಬೇಕು ಆಫ್ರಿಕಾದವ್ರಿಗೆ ಅಂತ ಕೂಡಿಕೊಂಡ್ರ ಇಂತಿಂತ ಕ್ರೂಯಲ್ ಪೀಪಲ್ಗಳು ಕೂಡಿ ನ್ಯಾಯ ಕೊಡ್ತಿದ್ರ. ಅದು ಹೇಗೆ ನ್ಯಾಯ ಕೊಡ್ತಾರ ಆಫ್ರಿಕಾ ಜನರಿಗೆ, ಅದನ್ನ ಇಲ್ಲಿ ತೋರಿಸ್ತಾರೆ. ಇವರು ಈ 5 ಜನರ ಒಂದು ಕಮಿಷನ್ ರೆಡಿ ಆಯ್ತು. ಒಂದ್ ಸ್ವಲ್ಪ ಗಮನಿಸ್ಬೇಕಿಲ್ಲೇ, ಎಲ್ಲವೂ ಪ್ರಾಣಿಗಳದಾವ್ರೆ, ಒಬ್ಬನಾದ್ರೂ ಮನುಷ್ಯನಿಂದ ಯಾರೂ ಇಲ್ಲ. ಗಮನಿಸ್ಬೇಕು ನೋಡಿ. ಆನ್ ಸೀಯಿಂಗ್ ದ ಪರ್ಸನಲ್, ಸಿಬ್ಬಂದಿ ನೋಡಿದ ಮನುಷ್ಯ ಏನು? ಮಿಸ್ಟರ್ ರೈನೋಸರಸ್, ಮಿಸ್ಟರ್ ಬಫೆಲ್, ಮಿಸ್ಟರ್ ಎಲಿಗೇಟರ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಲೆಪಾರ್ಡ್. ಉಸುರು ನೀವೇನಾ? ಆನ್ ಸೀಯಿಂಗ್ ದ ಪರ್ಸನಲ್ ದ ಮ್ಯಾನ್ ಪ್ರೊಟೆಸ್ಟೆಡ್, ವಿರೋಧ ಮಾಡಿದ, ಅಪೋಸ್ಡ್.
ಅದು ಹೆಂಗೆ ಎಲ್ಲರೂ ನೀವೇ ಹೆಂಗೆ ಮನುಷ್ಯರಿಂದ ಒಬ್ಬನರನ್ನು ತಗೋಬೇಕು ನೀವು. And asked if it was not necessary to include in this commission a member from his side. ನಮ್ಮ ಮನುಷ್ಯನಿಂದ ಒಬ್ಬನು ಬೇಡವೇನಿದ್ರಾಗ. ಬಟ್ ಹಿ ವಾಸ್ ಟೋಲ್ಡ್, ಎಲ್ಲ ಎನಿಮಲ್ಗಳು ಹೇಳಿದ್ರು ಏಯ್ ಕೇಳೋ ಇಲ್ಲೇ ಏನ್ ಹೇಳ್ತಾರ, ಇಟ್ ವಾಸ್ ಇಂಪಾಸಿಬಲ್, ನೋ ಮನುಷ್ಯರನ್ನು ತಗೊಳಕ್ ಸಾಧ್ಯ ಇಲ್ಲ. ಬಿಕಾಸ್ ಸಿನ್ಸ್ ಅಂದ್ರೆ ಬಿಕಾಸ್ ಯಾಕೆ ತಗೊಳ್ದಂದ್ರೆ ನೋ ಒನ್ ಫ್ರಾಮ್ ಹೀಸ್ ಸೈಡ್ ವಾಸ್ ವೆಲ್ ಇನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ದ ಜಂಗಲ್. ನಿಮ್ಮ ಮನುಷ್ಯನಿಂದ ಯಾವ ಮನುಷ್ಯನು ಎಜುಕೇಶನ್ ಆಗಿಲ್ಲ ಅವನಿಗೆ. ನೋ ಒನ್ ಫ್ರಾಮ್ ಹೀಸ್ ಸೈಡ್ ವಾಸ್ ವೆಲ್ ಇನಫ್ ಎಜುಕೇಟೆಡ್, ನಿಮಗೆ ಶಿಕ್ಷಣ ಸಿಕ್ಕಿಲ್ಲ ಸರಿಯಾಗಿ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ದ ಜಂಗಲ್ ಲಾ. ನಮ್ದು ಜಂಗಲ್ದ್ದು ಒಂದು ವಿಶಿಷ್ಟವಾದಂತ ಲಾ, ಆ ಲಾ ಬಹಳ ಇಂಟ್ರಿಕಸಿ ಇರ್ತೈತಿ, ಬಹಳ ಕಾಂಪ್ಲಿಕೇಟೆಡ್ ಇರ್ತೈತಿ, ಬಹಳ ಕಾಂಪ್ಲೆಕ್ಸಿಟಿ ಇರ್ತೈತಿ, ಬಹಳ ಡಿಫಿಕಲ್ಟ್ ಇರ್ತೈತಿ. ಇಂಥ ಲಾ ಜಂಗಲ್ ಲಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಷ್ಟು ಎಜುಕೇಶನ್ ನಿಮ್ಮ ಮನುಷ್ಯರಿಗೆ ಯಾರಿಗೂ ಆಗಿಲ್ಲ. ನಂಬರ್ 1, ಹಿಂಗಾಗಿ ಮನುಷ್ಯನ ಯಾರನ್ನ ನಾವು ತಗೊಳ್ಳೋದಿಲ್ಲ. ನಂಬರ್ 2, ಫರ್ದರ್ ದಟ್ ದೇರ್ ವಾಸ್ ನಥಿಂಗ್ ಟು ಫಿಯರ್. ದರ್ ವಾಸ್ ನಥಿಂಗ್ ಟು ಫಿಯರ್. ಹೆದರ್ಬೇಡ ಮನುಷ್ಯ, ನೀನು ಯಾಕೆ ನಿಮ್ಮ ಮನುಷ್ಯರನ್ನು ತಗೋಬೇಕು ಇದ್ರೊಳಗ? ಒಂದನೇದ್ದು ನಿಮ್ಗೆ ಎಜುಕೇಶನ್ ಸರಿಯಾಗಿಲ್ಲ, ಜಂಗಲ್ ಲಾ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ, ಬಹಳ ಇಂಟ್ರಿಕೇಟ್ ಅದ. ನಂಬರ್ 1. ನಂಬರ್ 2, ನೀವೇನ್ ಚಿಂತೆ ಮಾಡಬೇಡ, ಭಯ ಪಡಬೇಡ. ಫಾರ್ ಯಾಕೆ ನೀ ಭಯ ಪಡಬೇಡ ಮನುಷ್ಯ? ದ ಮೆಂಬರ್ಸ್ ಆಫ್ ದ ಕಮಿಷನ್, ನಾವೇನ್ ಅದಿವಲ್ಲ 5 ಜನ ಮೆಂಬರ್ಸ್ ಆಫ್ ದ ಕಮಿಷನ್ ವೇರ್ ಆಲ್ ಮೆನ್ ಆಫ್ ರೆಪ್ಯೂಟ್, ಒಳ್ಳೆ ಹೆಸರಿಗೆ ಫೇಮಸ್ ಆದಂತ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತೀವಲ್ಲ, ಮೆನ್ ಆಫ್ ರೆಪ್ಯೂಟ್ ಅಂತ ಕರೀತಾರೆ. ಅವ್ರಿಗೆ ಹೆಸರು ಮಾಡಿದವರು ಸ್ವಾಮಿ ವಿವೇಕಾನಂದ ಅವರು, ರಾಮಕೃಷ್ಣ ಪರಮಹಂಸರು, ಮೆನ್ ಆಫ್ ರೆಪ್ಯೂಟ್ ಅಂತ ಕರೀತಾರೆ. ಅಂತವ್ರದ್ದು ನಾವೆಲ್ಲ. ಅವ್ರ ಜೊತೆ ಇರುವಾಗ ನೀನ್ಯಾಕೆ ಚಿಂತೆ ಮಾಡ್ತೀಯ ಅಂತ. ಹಿಂಗಾಗಿ ಡೋಂಟ್ ಫಿಯರ್, ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫಿಯರ್. ಫಾರ್ ಬಿಕಾಸ್ ದ ಮೆಂಬರ್ಸ್ ಆಫ್ ಅ ಕಮಿಷನ್ ವೇರ್ ಆಲ್, ನಾವೆಲ್ಲ ಹೆಂಗದೀವಿ, ಇವರೆಲ್ಲ ಹೆಂಗದಾರ ಅಂದ್ರ ಮೆನ್ ಆಫ್ ರೆಪ್ಯೂಟ್, ಮೆನ್ ಆಫ್ ವೆಲ್ ನೋನ್ ಪೀಪಲ್ ಅದಾರ, ಬಹಳ ಹೆಸರು ಮಾಡ್ಯಾರ. ಯಾತಕ್ಕಾಗಿ ಹೆಸರು ಮಾಡ್ಯಾರ ಅಂದ್ರೆ ಫಾರ್ ದರ್ ಇಂಪಾರ್ಶಾಲಿಟಿ. ಪಾರ್ಶಾಲಿಟಿ ಅಂದ್ರೆ ಪಕ್ಷಪಾತ ಮಾಡೋದು, ಇಂಪಾರ್ಶಾಲಿಟಿ ನಿಷ್ಪಕ್ಷ, ಫೇರ್ನೆಸ್. ತಮ್ಮ ನಿಷ್ಪಕ್ಷಪಾತಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥವ್ರು ಇವರು ಎಲ್ಲ ಮೆಂಬರ್ಸ್. ಅಷ್ಟು ನಿಷ್ಪಕ್ಷಪಾತ ಮಾಡ್ತಾರೆ ಇವರು. ಮತ್ತೆ ಚಿಂತೆ ಮಾಡ್ತೀವೋ ಮನುಷ್ಯನೇನು, ಹಿಂಗತೆ ಮನುಷ್ಯನಿಗೆ ಸುಳ್ಳು ಹೇಳ್ತಾರೆ. ಇಂಪಾರ್ಶಾಲಿಟಿ ಇನ್ ಜಸ್ಟಿಸ್, ಜಸ್ಟಿಸ್ ಅನ್ನುವಂಥ ಮಾತು ಬಂದ್ರೆ, ನ್ಯಾಯ ಅನ್ನುವಂಥ ಮಾತು ಬಂದ್ರೆ, ಇವರೆಲ್ಲರೂ ಬಹಳ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವ್ಯಕ್ತಿಗಳು. ಹೀಗಾಗಿ ಡೋಂಟ್ ಫಿಯರ್, ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫಿಯರ್. ಅದಲ್ಲೋ ಎಸ್, ಮನುಷ್ಯನಿಗೆ ನಂಬರ್ 1 ಎಜುಕೇಶನ್ ಇಲ್ಲ ನಿಮಗೆ. ನಂಬರ್ 2, ಇವರೆಲ್ಲ ಮೆನ್ ಆಫ್ ರೆಪ್ಯೂಟ್. ಆಮೇಲೆ ಯಾಸ್ ದೇ ವೇರ್ ಜೆಂಟಲ್ಮೆನ್ ಚೋಸನ್ ಬೈ ಗಾಡ್. ಇವರೆಲ್ಲ ಯಾರು ಗೊತ್ತೇನೋ, ಜೆಂಟಲ್ಮನ್. ಇವರು ಯಾರು ಚೂಸ್ ಮಾಡ್ಯಾರಂದ್ರೆ ಚೂಸನ್ ಬೈ ಗಾಡ್. ಅಮೆರಿಕದವರು ಅವರೆಲ್ಲ ಇಂಗ್ಲೆಂಡ್ ಹೇಳ್ತಿದ್ರಂತ ಹಳೆ ಕಾಲದೊಳಗ, ನಾವು ವೈಟ್ ಪೀಪಲ್ ವಿ ಆರ್ ಚೂಸನ್ ಬೈ ಗಾಡ್ ಅಂತೇಳಿ, ಟು ರೂಲ್ ಅಂತೇಳಿ. ನಾವೆಲ್ಲ ದೇವ್ರ ನಮ್ಮನ್ನು ರೂಲ್ ಮಾಡಕ್ ಕಳ್ಸನ, ಬ್ಲ್ಯಾಕ್ ಪೀಪಲ್ ನೀವು ನಮ್ಮಿಂದ ರೂಲ್ ಆಗಲ್ಪಡ್ಬೇಕು ಅಂತೇಳಿ ಅಂತಿದ್ರಂತವ್ರು. ಅದನ್ನ ಇಲ್ಲಿ ಹೇಳ್ತಾರೆ ಇವರು. ಮೆನ್ ಆಫ್ ರೆಪ್ಯೂಟ್ ಫಾರ್ ದರ್ ಇಂಪಾರ್ಶಾಲಿಟಿ ಅಂಡ್ ಜಸ್ಟಿಸ್ ಅಂಡ್ ಯಾಸ್ ದೇ ವರ್ ಜೆಂಟಲ್ಮೆನ್ ಚೋಸನ್ ಬೈ ಗಾಡ್. ದೇವರು ಈ ವೈಟ್ ಮೆನ್ ಅನ್ನ ಲೈಕ್ ಮಾಡ್ಯಾರ, ಚೂಸ್ ಮಾಡ್ಯಾರಂತ. ಈ ವೈಟ್ ಮೆನ್ ನೀವು ಬ್ಲ್ಯಾಕ್ ಮೆನ್ ಅನ್ನ ಆಳ್ರಪ್ಪ ಈ ಭೂಮಿ ಮೇಲೆ ಅಂತೇಳಿ ಹಿಂಗತೆ ಹುಟ್ಟಿಸ್ಯಾರ ಅವರು. Yes, they were men chosen by God to look after the interest of race. ಅದಲ್ಲ, yes, interest of the race. ಈ ಪ್ರಾಣಿಗಳ ಕುಲವನ್ನ ನೀವು ಎಲ್ಲ ಕಾಪಾಡ್ರಪ್ಪ ಅಂತ ದೇವರು ಈ ಪ್ರಾಣಿಗಳನ್ನ ಕಳ್ಸ್ಯಾರ. ಅಂತ ಒಂದು ಪ್ರಾಣಿಗಳಿದೀವಿ ನಾವೆಲ್ಲ, ಅಂತ ಒಂದು ಮೆನ್ ಅಂತ ಪ್ರಾಣಿಗಳಂತಿಲ್ಲ, ಅಂತ ಮೆನ್ ಐತಿ. ಆದ್ರೆ ಒಂಚೂರು ಲೆಸ್ ಅಡೆಕ್ವೇಟ್ ಅಂದ್ರ ಸೂಟೇಬಲ್, ಲೆಸ್ ಅಡೆಕ್ವೇಟ್ ಎಲ್ಲ ಒಂದು ತಟ್ಟಗೆ ಸೂಟ್ ಆಗುದ್ರ ನಮಗೆ. ಇವರೆಲ್ಲ ನೋಡು, ಇವರೆಲ್ಲ ಮೆನ್ ಆಫ್ ರೆಪ್ಯೂಟ್. ದೇ ಆರ್ ನೋನ್ ಫಾರ್ ದೇರ್ ಇಂಪಾರ್ಶಾಲಿಟಿ. ದೇ ವರ್ ಚೋಸನ್ ಬೈ ಗಾಡ್ ಟು ಕೀಪ್ ದ ಇಂಟ್ರೆಸ್ಟ್ ಆಫ್ ದ ರೇಸ್.
ಇಂಥ ಒಳ್ಳೆ ಮಂದಿ ಒಂಚೂರ ಈ ಜನರಿಗೆ ಒಂಚೂರ ಹೊಂದಲಾರದ್ದು ಹೊಂದುದಿಲ್ಲ ಅವು ಆಕ್ಚುಲಿ, ಬಟ್ ಒಂಚೂರ ಹೊಂದಲಾರದ್ದು ಇವ್ರಿಗೆ ಐತಿ ಅಂತಾರ. ಏನು 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 ಈ ಹಿಂಗತೆ ಮಾತಾಡ್ತಾರ. ಎಲಿಫೆಂಟ್ ಮಾತಾಡ್ತೈತಿ. ಇವೆಲ್ಲ ಮೆನ್ ಭಾಳ ಪಾಪ್ಯುಲರ್, ಅವರು ಭಾಳ ಫೇಮಸ್, ಇವರು ಚೋಸನ್ ಬೈ ಗಾಡ್, ವೆಲ್ ಎಜುಕೇಟೆಡ್ ಅದಾರ. ನೀವೆಲ್ಲ ಎಜುಕೇಶನ್ ಇಲ್ಲ ನಿಮಗೆ. ಮತ್ತು ಇಂಪಾರ್ಶಿಯಾಲಿಟಿಗೆ ಫೇಮಸ್ ಆಗಿರ್ತಕ್ಕಂಥವ್ರು ಇವರು. ಒಂಚೂರು ಏನಪ್ಪಾ ಅಂದ್ರೆ ಇವ್ರಿಗೆ ಹೊಂದಲಾರದ್ದು ಐತಿ. ಎಂಡೋ ಅಂದ್ರೆ ಟು ಹ್ಯಾವ್ ಪೊಸೆಸ್ ಇಕ್ವಿಪ್ಡ್. ಇವುಗಳಿಗೆ ಒಂಚೂರು ಅವ್ರಿಗೆ ಮ್ಯಾಚ್ ಆಗ್ಲಾರ್ದು ಒಂದಿಟ್ಟು ಏನಂದ್ರೆ ಟೀತ್, ಕ್ಲಾಸ್. ಇವೆಲ್ಲ ಪ್ರಾಣಿಗಳು ಒಳ್ಳೆವು, ಬಟ್ ಒಂದ್ ತಟ್ಗ ಅವ್ರ ಹಲ್ಲುಗಳು ಒಂದ್ ತಟಗ ಉದ್ದನವದವ. ಅವರ ಪಂಜರ ಕಾಲನ ಊರುಗಳು ಒಂದ್ ತಟಗ ಹರ್ತವಾದದ್ದವ. ಒಂಚೂರು ಆಕ್ಚುಲಿ ಇವ್ರಿಗೆ ಹೊಂದಲಾರದು, ಲೆಸ್ ಅಡೆಕ್ವೇಟ್ ಅಂದ್ರೆ ಮ್ಯಾಚ್ ಆಗೋದು. ಇವು ಮ್ಯಾಚ್ ಆಗುದಿಲ್ಲ, ಬಟ್ ಏನ ಗೊತ್ತಿಲ್ಲ, ಆ ಪ್ರಾಣಿಗಳಿಗೆ ಇವು ಅದಾವು. ತಿಳ್ಕೊರಿ ಇದ್ರ ಮೇಲಿಂದ ಏನ್ ತಿಳ್ಕೊಂತೀರಿ ನೀವು. ಒಳ್ಳೆ ಮನುಷ್ಯ ಅದನ, ಆದ್ರ ಕುತ್ತಿಗೆ ಹೆಚ್ಚಿಗೆ ಮಾಂಸ ತಿಂದು ಬರ್ತಾನ. ಏನ್ ಹಿಂಗತೆ ಅಂದ್ರ ಹಂಗ ಒಳ್ಳೆವದವ, ಆದ್ರ ಒಂಚೂರ ಉದ್ದನ ಹಲ್ಲದವ, ಹೊರತ್ ತಿನ್ನುವಂಥವು. ಉದ್ದನ ಪಂಜರದವ, ಹರಿಯುವಂಥವು. ಉದ್ದನ ಹಲ್ಲದವ, ತಿನ್ನುವಂಥವು. ಒಂದ್ ತಟಗ್ ಮ್ಯಾಚ್ ಆಗುದಿಲ್ಲವು, ಬಟ್ ಕೊಟ್ಟಾನ ದೇವ್ರು, ಏನ್ ಮಾಡುದು. ಎಲ್ಲ ಚಲೋ ಅದಾವ, ನಮ್ಮ ಪ್ರಾಣಿಗಳೆಲ್ಲ ಚಲೋ ಅದಾವ, ಇವೆಲ್ಲ ಅಂಜ್ಬೇಡ ಮನುಷ್ಯ. ಒಂದ್ ತಟ್ಗ ಹಲ್ಲು ಕ್ಲಾಸ್ ಇರಬಾರ್ದಾಗಿತ್ತು, ಒಂದ್ ತಟ್ಟಗ ಅದಾವ ಅವಕ್ಕ. ಆ ಮ್ಯಾಚ್ ಆಗುದಿಲ್ಲ ಅವಕ್ಕ, ಆದ್ರೂ ಒಂದ್ ತಟ್ಗ ಅದಾವ, ಏನ್ ಮಾಡಕ್ ಆಗಲ್ಲ. ನೀನ್ ಅಂಜ್ಬೇಡ. ಹಿ ಮೈಟ್ ರೆಸ್ಟ್ ಅಶ್ಯೂರ್ ಅಂದ್ರ ಬಿ ಕಾನ್ಫಿಡೆಂಟ್. ವಿಶ್ವಾಸದಿಂದ ಇರೋನೇನೋ ಮನುಷ್ಯ. ದಟ್ ದೇ ವುಡ್ ಇನ್ವೆಸ್ಟಿಗೇಟ್. ಆ ಎಲ್ಲಾ ಪ್ರಾಣಿಗಳು ಇನ್ವೆಸ್ಟಿಗೇಟ್ ಅಂದ್ರೆ ಎಕ್ಸಾಮಿನ್ ಮಾಡ್ತಾವ ದ ಮ್ಯಾಟರ್, ನಿನ್ನ ಮತ್ತು ನನ್ನ ಮಧ್ಯದಲ್ಲಿ ಜಗಳವನ್ನ. ನಾನಾಣಿ, ನೀನು ಮನುಷ್ಯ, ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಹುಟ್ಟಿದೆ, ಚಲೋತ್ನಾಗ ಎಕ್ಸಾಮಿನ್ ಮಾಡ್ತಾರ ಅವೆಲ್ಲ ಪ್ರಾಣಿಗಳು ನಮ್ಮ ಕೇಸನ್ನ ವಿತ್ ಗ್ರೇಟೆಸ್ಟ್ ಕೇರ್. ಬಹಳ ಕೇರ್ಫುಲ್ ಆಗಿ ಮಾಡ್ತಾರ್ರಿ. ಅಂಡ್ ರಿಪೋರ್ಟ್, ಕೇರ್ಫುಲ್ ಸ್ಟಡಿ ಮಾಡಿ ಸತ್ಯ ಯಾವ್ದತ್ತೆ ಅಂತ ತಿಳ್ಕೊಂಡು ಸತ್ಯನ ರಾಜನಿಗೆ ಒಪ್ಪಿಸ್ತಾರ. ಇಂಪಾರ್ಶಿಯಲಿ, ನಿಷ್ಪಕ್ಷಪಾತವಾಗಿ ಏನು ಯಾರದು ಗುಡಿಸಲ ಅನ್ನೋದನ್ನ ಒಪ್ಪಿಸ್ತಾರ. ಅಂಜ್ಬೇಡ ನೀನು, ಆರಾಮಾಗಿರು. ನೀನು ಗುಡಿಸಲ ಎಲ್ಲಿ ಹೋಗುದಿಲ್ಲ, ನೆನೆ ಸಿಗ್ತೈತಿ. ಈ ರೀತಿಯಲ್ಲಿ ಎಲಿಫೆಂಟ್ ಮನುಷ್ಯನಿಗೆ ಸುಳ್ಳು ಕನ್ವಿನ್ಸ್ ಅನ್ನ ಮಾಡ್ತೈತಿ. ಎಲ್ಲ ಸುಳ್ಳು. ಫಸ್ಟ್ ನಿನ್ನ ಗುಡಿಸಲದಲ್ಲಿ ನನ್ನ ಸೊಂಡ್ಲಿಡಕ್ಕಷ್ಟೇ ಜಾಗ ಕೊಡುವಂತೆ, ಅಲ್ಲಿ ಮೋಸ ಮಾಡ್ತು. ನೆಕ್ಸ್ಟ್ ಲಯನ್ ಬಂತು, ನಿಮ್ಗೆಲ್ಲ ನಿನ್ನ ಮನುಷ್ಯ ನಿನಗೆ ನ್ಯಾಯ ಸಿಗ್ತೈತಿ, ಏನು ಹೆದರ್ಬೇಡ, ನೀನು ಗ್ರಂಬಲ್ ಮಾಡಬೇಡ ಅಂತ ಹೇಳ್ತ. ಆಮೇಲೆ ಎಲಿಫೆಂಟ್ ಎಲ್ಲ ಅವನಿಗೆ ಕೊಡ್ತೈತಿ ಎಲ್ಲ ಈ ಕಮಿಟಿ ಮಾಡಕ. ಕಮಿಟಿ ಒಳಗೆ ಇವರೆಲ್ಲ ಅದಾರ. ಅದು ಏನ್ ನೀವೇ ಹೆದರ್ಲಿ ಅಂತ ಕೇಳಿದ್ರೆ, ಮನುಷ್ಯನ ತಗೊಳಕ್ ಆಗಲ್ಲ, ನಿನಗೆ ಎಜುಕೇಶನ್ ಇಲ್ಲ, ಜಂಗಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಲ್ಲ. ಮತ್ತು ಈ ಮೇಲಾಗಿ ಜನ ಒಳ್ಳೆ ಜನರು, ಅವರು ಚೂಸನ್ ಬೈ ಗಾಡ್ ಅದಾರ. ಮತ್ತು ಏನದಾರಲ್ಲ, ದೇ ಆರ್ ನೋನ್ ಫಾರ್ ದ ರೆಪ್ಯುಟೇಷನ್, ಒಳ್ಳೆ ಹೆಸರು ಮಾಡಿದಂಥವ್ರು ಇಂಪಾರ್ಶಾಲಿಟಿಗೆ. ಒಂಚೂರ ಅವ್ರಿಗೆ ಹೊಂದಲಾರ್ದು ಕ್ಲಾಸ್ ಟೀತ್ ಅದಾವ, ಏನಿಲ್ಲ, ಏನ್ ತೊಂದರೆ ಮಾಡೋದಿಲ್ಲ ನಿನಗೆ ಅವರು. ರೆಸ್ಟ್ ಅಶ್ಯೂರ್ಡ್, ಬಿ ಗ್ಯಾರಂಟೆಡ್. ಆರಾಮಾಗಿರ, ನೀನು ವಿಶ್ವಾಸದಿಂದ ಇರೋಣ, ನ್ಯಾಯ ಸಿಗತೈತಿ ನಿನಗ. ಮತ್ತೆ ಇಷ್ಟು ಹೇಳಿದ್ಮೇಲೆ ಮನುಷ್ಯ ಏನ್ ಮಾಡ್ಬಿಡ್ತಾನ, ಓಕೆ ಆಗ್ಲಾಡ್ರಿ, ಎಂದ ನೀವು ಸಿಟ್ಟಿಂಗ್ ಮಾಡ್ತೀರಿ, ಯಾವಾಗ ನಾನು ಫೈನಿಂಗ್ ಕೊಡ್ತೀರಿ, ಕಾಯ್ತಿರ್ತೀನಿ ಅಂತ ತಿಳ್ಕೊಂಡು ಮನುಷ್ಯ ಎಲಿಫೆಂಟನ ಮಾತನ್ನ ನಂಬಿಡ್ತಾನ. ಮುಂದಿನ ಪಾರ್ಟನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾನಂತ. ಓಕೆ, ಎಸ್, ಥ್ಯಾಂಕ್ ಯು.